ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ಅವ್ರಿಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಲೈಕ್ಸ್ನ ಹಾಕ್ತಾ ಇದ್ದೀರಾ, ಕಮೆಂಟ್ಸ್ನ ಹಾಕ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನನ್ನ ವೀಡಿಯೋಸ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಅಪರೂಪಕ್ಕೆ ಹಾಕ್ತಾ ಇರ್ತೀನಿ. ಸೊ ಅದೊಂದು ನನಗೆ ಆಗ್ತಾ ಇಲ್ಲ, ಬಟ್ ರೆಗ್ಯುಲರಾಗಿ ಹಾಕೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಇರೋ ಪರ್ಸ್ನಲ್ ರೀಡಿಂಗ್ಸ್ ಇಂದ ಟೈಮ್ ಸಿಗದೆ ಇರೋ ಕಾರಣ ನನಗೆ ಹಾಕೋದಕ್ಕೆ ಆಗೋದಿಲ್ಲ. ಸಮ್ಟೈಮ್ಸ್ ತುಂಬ ಅನಿಸ್ತಾ ಇರುತ್ತೆ ವೀಡಿಯೋನ ಅಪ್ಲೋಡ್ ಮಾಡಬೇಕು, ಯಾರಿಗೂ ಅದರ ಅವಶ್ಯಕತೆ ಇದೆ ಅಂತ, ಬಟ್ ಟೈಮ್ ಕೂಡ ಬಂದಿರಲ್ಲ. ಸೊ ಅದಕ್ಕೆ ನನಗೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ನಿಮ್ಮ ತತ್ವಗಳು. ಓಕೆ, ಸೊ 4 ತತ್ವಗಳಿದೆ. ಭೂಮಿ ತತ್ವ, ಓಕೆ, ಆ್ಯಂಡ್ ಬೆಂಕಿ, ವಾಯು ಹಾಗೂ ಜಲ. ಸೊ ಹಾಗೆ ನಾನು ರೀಡಿಂಗ್ಸ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಪೈಲ್ಸ್ ನಾನು ಇಡೋದಿಲ್ಲ. ಸೊ ಮೊದಲನೇ ಪೈಲು ಭೂಮಿ ತತ್ವ, 2ನೇದು ಬೆಂಕಿ, 3ನೇದು ವಾಯು ಹಾಗೂ 4ನೇದು ಜಲತತ್ವ ಆಗಿರುತ್ತೆ. ಸೊ ನೀವು ಯಾವ ತತ್ವದವರು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಹೇಗೆ ಅಂದರೆ ಭೂಮಿ ಅಂಶ ಇದ್ದರೆ ನಿಮ್ಮದು ವೃಷಭ, ಕನ್ಯಾ ಹಾಗೂ ಮಕರ. ಸೊ ಬೆಂಕಿ ಅಂಶ ಇದ್ದರೆ ಮೇಷ, ಸಿಂಹ ಹಾಗೂ ಧನು. ಓಕೆ, ವಾಯು ಇದ್ದರೆ ಮಿಥುನ, ತುಲಾ ಹಾಗೂ ಕುಂಭ. ಜಲ ಇದ್ದರೆ ಕರ್ಕ, ವೃಶ್ಚಿಕ ಹಾಗೂ ಮೀನರಾಶಿಯವರು. ಓಕೆ, ಸೊ ಹೀಗೆ ಈ ಒಂದು ರೀಡಿಂಗ್ಸ್ನ ನಾನು ಮಾಡ್ತೀನಿ. ಸೊ 4 ಪೈಲ್ಸ್ ಇರುತ್ತೆ. ಸೊ ನಾದನ ನುಡ್ಸೋಣ, ನಾದ ಕೇಳಿ ಆ್ಯಂಡ್ ನಿಮ್ಮ ಪೈಲ್ ಯಾವುದು ಅನ್ನೋದು ನೀವು ಫಸ್ಟೇ ಹೇಳಿರೋ ಥರ ನಿಮ್ಮ ಅಂಶದ ಮೇಲೆ ಅದನ್ನು ತಗೊಳ್ಳಿ. ಓಕೆ, ನಿಮ್ದು ಯಾವ ತತ್ವ ಇದೆ ಅದರ ಮೇಲೆ ನೀವು ತಗೊಳ್ಳಿ. ಓಕೆ, ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅಗಲಿದ್ದಾರೆ, ಅಥವಾ ನಿಮ್ಮ ಜೊತೆ ಯಾರೂ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಕೆಲವರು ಇಲ್ಲಿ ಕೆಟ್ಟದಾಗಿ ನೀವೇ ಮಾತಾಡ್ತಾ ಇದ್ದೀರಾ, ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅಥವಾ ಯಾರೂ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ನಿಮಗೆ ಬಹಳ ಇದ್ದರೆ ದಯವಿಟ್ಟು ಅದು ಆ ಒಂದು ನಕಾರಾತ್ಮಕವಾದ ಒಂದು ಇದರಿಂದ ಹೊರಗೆ ಬನ್ನಿ. ಯಾಕಂದರೆ ನಿಮ್ಮಲ್ಲಿ ಯಾವಾಗ ಸಕಾರಾತ್ಮಕತೆ ಇರುತ್ತೋ ಆವಾಗಷ್ಟೇ ನೀವು ಬೇರೆಯವರಲ್ಲೂ ಒಳ್ಳೆಯದನ್ನು ನೋಡೋದಕ್ಕೆ ಸಾಧ್ಯ. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಕ್ಷಮಿಸಿ, ಪ್ರತಿಯೊಬ್ಬರಿಗೂ ಒಳ್ಳೆ ಇದ್ರಲ್ಲಿ ನೋಡಿ, ಪ್ರತಿಯೊಬ್ಬರ ಜೊತೆನೂ ಚೆನ್ನಾಗಿರಿ. ಅದಾಗದೇ ಇಲ್ಲ. ಅದು ನಾವು ಯಾರನ್ನು 100% 100ಕ್ಕೆ 100 ಅವರು ನಮಗೆ ಇದ್ದೇ ಇರ್ತಾರೆ, ಅಥವಾ ಅವ್ರನ್ನ ಅವ್ರು ನಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ ಅನ್ನೋದು ಸುಳ್ಳು. ಸೊ ಆ ಪರ್ಸನಿಗೆ ಅಥವಾ ಆ ವ್ಯಕ್ತಿಗೆ ನಾವು ಇಷ್ಟ ಇಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಆ ವ್ಯಕ್ತಿಗೆ ಇಷ್ಟ ಆಗೋದಿಲ್ಲ. ಓಕೆ, ಸೊ ದಯವಿಟ್ಟು ಆ ಒಂದು ನಕಾರಾತ್ಮಕತೆಯಿಂದ ಹೊರಗೆ ಬನ್ನಿ. ಸೊ ನಿಮ್ಮ ಲೈಫಲ್ಲಿ ಯಾರ ನಿಮ್ಮಿಂದ ಅಗಲಿದ್ರೆ ದಯವಿಟ್ಟು ಒಂದನ್ನು ತಿಳ್ಕೊಳ್ಳಿ, ಅವರ ಶಕ್ತಿ ಅಥವಾ ಅವ್ರು ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೆ ಅದು ಸದಾ ನಿಮ್ಮ ಜೊತೆ ಇರುತ್ತೆ, ಅವ್ರ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇರುತ್ತೆ. ಆದರೆ ಅದನ್ನು ಒಂದು ಆಯುಧದ ಥರ ಇಟ್ಕೊಂಡು ಬೇರೆಯವರ ಮೇಲೆ ಅದನ್ನು ನೆಗೆಟಿವ್ ಆಗಿ ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳಿ ಅನ್ನೋದು ತುಂಬ ಕಡಿಮೆ ಜನಕ್ಕಿರಬಹುದು ಈ ಒಂದು ಮೆಸೇಜ್, ಬಟ್ ಇದೆ. ಓಕೆ, ಸೊ ಮೊದಲನೇ ಪಾಯ್ಲು ಹೇಳಿರೋ ಥರ ಭೂಮಿ ತತ್ವ. ಸೊ ಭೂಮಿ ತತ್ವ ಯಾರ್ಯಾರಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ವಾರಗಳ ಎನರ್ಜೀಸ್ ಏನೇನಿದೆ ನಿಮಗೋಸ್ಕರ ಅನ್ನೋದು. ಸೊ ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್. ಮೊದಲನೇ ವಾರ, 2ನೇ ವಾರ, 3ನೇ ವಾರ
ಹಾಗೂ ನಾಲ್ಕನೆಯ ವಾರದ ಎನರ್ಜೀಸ್ ಬಹಳ ಇದೆ. ಸೊ ನಾನು ತೊಗೊತಾ ಇದ್ದೀನಿ. ಬಟ್ ಓವರ್ ಆಲ್ ತಿಂಗಳು ನಿಮ್ಮ ಎನರ್ಜಿ ಏನಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಇದು ಈ ಕಡೆ ಇಟ್ಟಿರ್ತೀನಿ. ಸೊ ಓವರ್ ಆಲ್ ಎನರ್ಜಿ ಏಸ್ ಆಫ್ ಕಪ್ಸ್, ವಾವ್, ಸೂಪರ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಬರೋದಾಗಿರ್ಬೋದು, ಅಥವಾ ಹೊಸತನ ನೀವೇನೋ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅದೇನೋ ಒಂದು ಹೊಸ ತಿರುವು ತಗೊಳ್ಳೋದಾಗಿರ್ಬೋದು, ಪ್ರೆಗ್ನೆನ್ಸಿ ಇರಬಹುದು ಕೆಲವರಿಗೆ. ಓಕೆ, ಈ ರೀತಿಯ ಒಂದು ಖುಷಿಯಾದ ಒಂದು ವಾತಾವರಣ ನಿಮ್ಮದಾಗಿರುತ್ತೆ. ಆ್ಯಂಡ್ ಇದು ನಿಮ್ಮ ಎನರ್ಜಿ ಆಗಿರೋದ್ರಿಂದ ಬಹುಶಃ ನೀವು ತುಂಬ ಜನರಿಂದ ಪಡೆದಿರಬಹುದು, ಬಟ್ ನೀವು ಒಂದು ಕೊಡೋ ಸಮಯ ಕೂಡ ಬಂದಿರುತ್ತೆ. ಸೊ ಪ್ರಾಬಬಲಿ ನೀವು ಬೇರೆಯವರಿಗೆ ಪ್ರಪೋಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿನ ಮಾತನ್ನು ಹೇಳೋದಾಗಿರ್ಬೋದು, ಅಥವಾ ಏನೋ ಒಂದು ಹೊಸ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಇಟ್ಕೊಂಡಿರಬಹುದು, ನೀವು ದೃಷ್ಟಿಕೋನ ಇಟ್ಕೊಂಡಿರಬಹುದು. ಸೊ ನನ್ನ ಪ್ರೊನೌನ್ಸಿಯೇಷನಲ್ಲಿ ತಪ್ಪಿದೆ, ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಈ ರೀತಿಯ ಒಂದು ಪರ್ಸ್ಪೆಕ್ಟಿವ್ ನಿಮ್ಮದಾಗಿರುತ್ತೆ ಈ ಒಂದು ತಿಂಗಳು. ಆ್ಯಂಡ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ ಬರಬಹುದು. ಅದು ಪ್ರೀತಿಯಾಗಿರಬಹುದು, ಅಥವಾ ಏನೋ ಒಂದು ಜಗಳಗಳು ಸರಿ ಹೋಗೋದಿರಬಹುದು, ಅಥವಾ ಹೊಸತನ ನಿಮ್ಮ ಲೈಫಲ್ಲಿ ಯಾರೊಬ್ಬರು ಹೊಸ ಪರ್ಸನ್ ಎಂಟ್ರಿ ಆಗೋದಿರಬಹುದು, ಅಥವಾ ಮಕ್ಕಳು ಏನೋ ಪ್ರೆಗ್ನೆನ್ಸಿ ರಿಪೋರ್ಟ್ ಹೇಳಿರೋ ಥರ ಇರಬಹುದು. ಸೊ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ. ನಿಮ್ಮ ಎನರ್ಜಿ ಕೊಡೋ ಎನರ್ಜಿ ಇದೆ. ಓಕೆ, ಸೊ ಇಷ್ಟು ದಿನ ಪ್ರಾಬಬಲಿ ನೀವು ಬೇರೆಯವರಿಂದ ತೊಗೊತಿದ್ರಿ, ಈಗ ನೀವು ಕೊಡೋ ಎನರ್ಜಿಗೆ ಬಂದಿದ್ದೀರಾ. ಓಕೆ, ಫಸ್ಟ್ ವಾರ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಪೇಜ್ ಆಫ್ ವಾಂಡ್ಸ್ ಇಲ್ಲಿ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಗುಡ್ ನ್ಯೂಸ್ ಬರೋ ಟೈಮ್ ಇದು. ಸೊ ಅಥವಾ ನೀವೇನಾರ ಕಲಿಬೇಕು ಮಾಡಬೇಕು ಅಂದರೆ ಮೊದಲನೇ ವಾರ ತುಂಬ ಚೆನ್ನಾಗಿದೆ. ಆ ಟೈಮಲ್ಲಿ ನೀವು ಏನು ಬೇಕಾರ ಕಲಿಬಹುದು. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೋ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಅದು ಏನು ಅನ್ನೋದನ್ನು ನೋಡೋಣ. ಓಕೆ, ಓಕೆ, ಸೊ ನಾನು ಹೇಳಿರೋ ಥರ ಮೆಸೇಜ್ ಇದೆ, ದ ನ್ಯೂಸ್ ಆನ್ ದ ವೇ. ಓಕೆ, ಸೊ ಈ ನ್ಯೂಸು ನಿಮಗೆ ತುಂಬ ಬೇಕಾಗಿರೋ ನ್ಯೂಸ್ ಆಗಿರುತ್ತೆ. ಅಂದರೆ ನೀವು ಈ ನ್ಯೂಸ್ಗೋಸ್ಕರ ಅಥವಾ ಈ ಒಂದು ಕ್ಷಣಕ್ಕೋಸ್ಕರ ತುಂಬ ಕಾದಿದ್ದೀರಾ. ಆ್ಯಂಡ್ ಮೊದಲನೇ ವಾರ ನಿಮಗೆ ಈ ರೀತಿಯ ಒಂದು ಒಳ್ಳೆ ಸುದ್ದಿಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಪೈಲ್ ನಂಬರ್ 1, ನೀವು ಯಾರು ಭೂಮಿ ತತ್ವನ ಆಯ್ಕೆ ಮಾಡ್ಕೊಂಡಿದ್ದೀರಾ, ವೃಷಭ, ಕನ್ಯಾ ಹಾಗೂ ಮಕರ. ಓಕೆ, ಸೊ ಯಾರ ನಿಮಗೆ ಆಫರ್ ಕೊಡೋರು ಯುನೋ ತುಂಬಾ ದೊಡ್ಡದಾಗಿ ಆಫರ್ ಕೊಡ್ತಾ ಇದ್ದಾರೆ, ಅಥವಾ ಚಿಕ್ಕದಾಗಿ ನಿಮಗೇನಾರು ಆಫರ್ ಕೊಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಆಫರ್ನ ಪರಿಶೀಲನೆ ಮಾಡಿ. ಓಕೆ, ಸಪೋಸ್ ಇವಾಗ ನಿಮಗೆ ಯಾವುದೋ ಒಂದು ಜಾಬ್ ಹೇಳ್ತಾ ಇದ್ದಾರೆ, ಆ್ಯಂಡ್ ಆ ಜಾಬ್ ಅದು ನಿಮ್ಮ ಫ್ರೆಂಡ್ ಬರ್ಬೋದು, ಯಾರೇ ಥ್ರೂ ಬರ್ಬೋದು. ಅದು ಸರಿ ಇದೆಯಾ ಇಲ್ವಾ, ಅಥವಾ ನಿಮಗದು ಸರಿ ಹೋಗುತ್ತಾ ಇಲ್ವಾ ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ. ಇಫ್ ಅಟ್ ಆಲ್ ನೀವು ಇಂಟರ್ವ್ಯೂ ಕಾಲ್ಗೋಸ್ಕರ, ಅಥವಾ ಅವ್ರು ನನಗೆ ಜಾಬಿಗೆ ಕರೀತಾರೆ ಅನ್ನೋದಕ್ಕೋಸ್ಕರ, ಅಥವಾ ಯಾವುದಕ್ಕನಾರ ಇರಬಹುದು, ಅಥವಾ ಒಬ್ಬ ಪರ್ಸನ್ ನಿಮ್ಮನ್ನು ಪ್ರಪೋಸ್ ಮಾಡೋದಾಗಿರ್ಬೋದು, ಅಥವಾ ಏನೇ ಇರಬಹುದು, ಆ ಸಂದರ್ಭದಲ್ಲಿ ದಯವಿಟ್ಟು ನೀವು ಕಾಲ್ ಮಾಡೋದು, ಟೆಕ್ಸ್ಟ್ ಮಾಡೋದು, ಅಥವಾ ಅವ್ರನ್ನ ಮೇಲೆ ಕೇಳೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರನ್ನ ನಿಮ್ಗೆ ಆ ರೀತಿಯ ಆಫರ್ ಕೊಟ್ಟರೆ ದಯವಿಟ್ಟು ಅದನ್ನು ಒಂದು ಹೆಜ್ಜೆ ಹಿಂದೆ ತೊಗೊಂಡು ಯೋಚನೆ ಮಾಡಿ ಆಮೇಲೆ ಆ ನ್ಯೂಸ್ ಅದೇನಿದೆಯೋ ಆಫರ್ ಅದು ನಿಮಗೆ ಸರಿ ಹೋಗುತ್ತೋ ಇಲ್ವೋ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಆ್ಯಂಡ್ ನೀವು ಪ್ರೊಟೆಕ್ಟೆಡ್ ಇದ್ದೀರಾ, ಡೋಂಟ್ ವರಿ, ನಿಮಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವುದಿಲ್ಲ ಅನ್ನೋದು. ಆ್ಯಂಡ್ ಇನ್ನೊಂದು ಏನಂದರೆ ಪ್ರಾಬಬಲಿ ನಿಮಗೆ ಮೊದಲನೇ ವಾರ ಯಾರೆಲ್ಲ ನಿಮ್ಮನ್ನು ನೋಯಿಸಿದಾರೋ, ಅಥವಾ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೋ, ಬಿಕಾಸ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾರ್ಡ್ ಇದೆ. ಸೊ ಮಿಸ್ಕಮ್ಯುನಿಕೇಷನ್ ಆಗಿರುತ್ತೋ, ಸೊ ಅದೆಲ್ಲ ಓಪನ್ ಅಪ್ ಆಗುತ್ತೆ ತಾನಾಗಿ. ನಿಮಗೆ ಅವರು ಅಪ್ರೋಚ್ ಮಾಡ್ತಾರೆ, ಈ ರೀತಿ ನನ್ನಿಂದ ಆಗಬಾರ್ದು ಅನ್ನೋದನ್ನು ಹೇಳ್ತಾರೆ. ಸೊ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ನಿಮಗೆ ಮೊದಲನೇ ವಾರ. ಸೊ ಎರಡನೇ ವಾರದಲ್ಲಿ ಓಕೆ 2 ಆಫ್ ಸಾರ್ಟ್ಸ್ ಇದೆ. ಪ್ರಾಬಬಲಿ ಎರಡನೇ ವಾರದಲ್ಲಿ ನಿಮಗೆ ಗೊಂದಲಗಳು ಹೆಚ್ಚಾಗ್ತಾ ಇದೆ. ಈ ಗೊಂದಲಗಳು ಹೇಗಿದೆ ಅಂದರೆ ನಿಮಗೆ ಒಂದು ಕ್ಲಾರಿಟಿ ಇದೆ. ಓಕೆ, ಆ ಕ್ಲಾರಿಟಿ ಮೇಲೆ ನೀವು ಡಿಸಿಷನ್ಸ್ನ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಯಾವುದನ್ನು ನಾನು ಡಿಸೈಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಎರಡನೇ ವಾರದಲ್ಲಿ. ಸೊ ಎರಡನೇ ವಾರದಲ್ಲಿ ನೀವು ಏನೆಲ್ಲ ನೋಡ್ತಾ ಇದ್ದೀರಾ, ಅಥವಾ ಏನೆಲ್ಲ ಅನುಭವ ಆಗ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಯಾವುದನ್ನು ನಾನು ಆಯ್ಕೆ ಮಾಡಿದ್ರೆ ಏನಾಗಬಹುದು ಬಹುಶಃ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ.
ಆ್ಯಂಡ್ ನೀವು ಹೇಗಿದ್ದೀರಾ ಅಂದರೆ 2ನೇ ವಾರದಲ್ಲಿ ಏನೂ ಕೂಡ ನಾನು ಆ್ಯಕ್ಷನ್ ತೊಗೊಳ್ಳಲ್ಲ ಅಥವಾ ಏನೂ ಮಾಡಲ್ಲ ಅನ್ನೋ ರೀತಿಯಲ್ಲಿ ನೀವು ಇದ್ದೀರಾ. ಓಕೆ, ಸೊ ಪ್ರಾಬಬಲಿ ಇಲ್ಲಿ ನಿಮಗೆ ಯಾರಿಂದನೋ ಏನೋ ನಿರಾಶೆ ಆಗಬಹುದು 2ನೇ ವಾರ. ಸೊ ತಲೆ ಕೆಡಿಸ್ಕೋಬೇಡಿ, ನಿರಾಶೆ ಆದ್ರೂ ಅದರಿಂದ ಏನೂ ಚೇಂಜಸ್ ಆಗಲ್ಲ. ಸೊ ದಯವಿಟ್ಟು ನೀವು ಎದ್ದು ನಿಂತು ಡಿಸಿಷನ್ಸ್ ಮಾಡಿದ್ರೆ ಚೇಂಜಸ್ಗಳು ಆಗತ್ತೆ. ಆ್ಯಂಡ್ ದಯವಿಟ್ಟು ನೀವು ಅನ್ಕೊತಿದ್ರೆ ನನ್ನ ದಾರಿಯಲ್ಲಿ ಅಥವಾ ನನ್ನ ಮುಂದೆ ಏನು ಮಾಡೋದಕ್ಕಾಗೋದಿಲ್ಲ ಅಥವಾ ಏನಾರ ಇದನ್ನು ಎದುರ್ಸೋಕ್ಕಾಗಲ್ಲ ಅಂದರೆ ಖಂಡಿತ ಎದುರಿಸಬಹುದು. ಯಾಕಂದರೆ ಸುಳ್ಳು ಹೇಳಿ ಜೀವನ ಮಾಡೋಕ್ಕಿಂತ ಸತ್ಯನ ನೋಡಿ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಮುಂದೆ ಡಿಸಿಷನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ, ಸತ್ಯನ ಅರ್ಧ ಹೇಳಿದ್ರೂ ಅದು ಅಸತ್ಯನೇ. ಓಕೆ, ಸೊ ಸಂಪೂರ್ಣವಾಗಿ ನಿಮಗೇನು ಬೇಕೋ ಅದನ್ನು ಕರೆಕ್ಟಾಗಿ ಯಾರ ಜೊತೆನಾರ ಡಿಸ್ಕಸ್ ಮಾಡೋದಿದ್ರೆ ದಯವಿಟ್ಟು ಅದನ್ನು ಡಿಸ್ಕಸ್ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತೊಗೊಳ್ಳಿ. ಬಿಕಾಸ್ ಖಂಡಿತ ನಿಮಗೆ ಇದರಿಂದ ಹೊರಗೆ ಬರೋ ದಾರಿಗಳು ತುಂಬ ಇದೆ. ಆ ಫಸ್ಟ್ರೇಷನ್ಸಲ್ಲಿ ಇರಬೇಡಿ 2ನೇ ವಾರ. ಸೊ ಮೂರನೇ ವಾರದಲ್ಲಿ 5 ಆಫ್ ಸಾರ್ಟ್ಸ್ ಇದೆ. ಸೊ 5 ಆಫ್ ಸಾರ್ಟ್ಸ್ ಇಲ್ಲಿ ಬಹುಶಃ ನಿಮ್ಮ ಲೈಫಲ್ಲಿ 3ನೇ ವಾರ ಜಗಳಗಳಾಗ್ಬೋದು, ಆರ್ಗ್ಯುಮೆಂಟ್ಸ್ ಆಗ್ಬೋದು, ವಿನಾಕಾರಣ ಯಾರ ಜೊತೆನಾರ ಜಗಳ ನಿಮ್ದು ಆಗಬಹುದು. ಸೊ 5 ಆಫ್ ಸಾರ್ಟ್ಸ್ ಇಲ್ಲಿ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಬರಬಹುದು. ಆ್ಯಂಡ್ ಈ ಒಂದು ಟೈಮಲ್ಲಿ ನೀವು ದಯವಿಟ್ಟು ಬ್ಯಾಲೆನ್ಸ್ಡ್ ಆಗಿರಿ. ಓಕೆ, ಪಾಯಿಂಟ್ ನಂಬರ್ 1. ಸೊ ನೀವು ಬ್ಯಾಲೆನ್ಸ್ಡಾಗಿ ಎಷ್ಟು ಇರ್ತೀರಲ್ಲ ಅಷ್ಟು ಒಳ್ಳೆಯದು. ಯಾಕಂದರೆ ಇದೊಂದು ಟೆಂಪ್ರರಿ ಪ್ರಾಬ್ಲಮ್ಸ್, ಅದು ಜನರ ಜೊತೆ ಇರಬಹುದು ಅಥವಾ ಸಿಚುವೇಶನ್ಸ್ ಇರಬಹುದು. ಅದೊಂದು ಸ್ವಲ್ಪ ಸಮಯದ ಇದರಲ್ಲಿ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಓಕೆ, ಸೊ 4ನೇ ವಾರದಲ್ಲಿ ಅಗೇನ್ ನಾನು 3ನೇ ವಾರದ ಎನರ್ಜಿನೇ ನೋಡ್ತಾ ಇದ್ದೀನಿ. ಪ್ರಾಬಬಲಿ ನೀವು ಮೋಸ ಹೋಗಿರ್ಬೋದು ಅಥವಾ ನೀವು ಮೋಸ ಆಗಬಹುದು ಅಥವಾ ನೀವು ಯಾರಿಗಾರ ಮೋಸ ಮಾಡೋದಿರ್ಬೋದು. ಕೆಲವೊಂದು ಬೆಳಕಿಗೆ ಬರ್ತಾ ಇದೆ, ಕೆಲವೊಂದು ನಿಮಗೆ ಎಂಡ್ ಆಗಬಹುದು. ಕೆಲವೊಂದು ಸಿಚುವೇಶನ್ಸ್ ಕೆಲವರ ಜೊತೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಂಡ್ ಆಗಬಹುದು. ಓಕೆ, ನಿಮಗೆ 4ನೇ ವಾರದಲ್ಲಿ ಬಹುಶಃ ತುಂಬ ಒಳ್ಳೊಳ್ಳೆ ವಿಚಾರಗಳು ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋ ಸಾಧ್ಯತೆಗಳು ಇದೆ. ಸೊ ಇಲ್ಲಿ ನೀವು ಗೊಂದಲದಲ್ಲಿದ್ದೀರಾ, ಇಲ್ಲಿ ನೀವು ತುಂಬಾ ಇರಿಟೇಟೆಡ್, ಅಂದರೆ ನಿಮಗೆ ತುಂಬ ಹಿಂಸೆ ಆಗ್ತಾ ಇದೆ ಅಥವಾ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾರ ಜೊತೆ ಹೇಗೆ ನಡ್ಕೊಬೇಕು, ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದು ತುಂಬ ಸಮಯ ಇಲ್ಲದೇ ಇರೋ ಒಂದು ಪ್ರಾಬ್ಲಮ್ ಇದು. ಆ್ಯಂಡ್ ಖಂಡಿತ ಅದು ನಿಮ್ಮ ದುಡ್ಡಿನ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಇರ್ಬೋದು, ಏನೇ ಇರ್ಬೋದು, ಅದು 4ನೇ ವಾರಕ್ಕೂ ಅದು ಕಂಟಿನ್ಯೂ ಆಗ್ತಾಯಿದೆ. ತುಂಬ ಜನ ನಿಮಗೆ ಕಾಂಪಿಟೇಷನ್ ಕೊಡೋದಿರ್ಬೋದು ಅಥವಾ ನಿಮ್ಮನ್ನು ಇರಿಟೇಟ್ ಮಾಡೋದಿರ್ಬೋದು ಅಥವಾ ಪ್ರಾಬಲಿ ನಿಮ್ಮನ್ನು ಮೋಸ ಮಾಡಬಹುದು. ಸೊ ಅದೆಲ್ಲವೂ ನಿಮಗೆ ಬೆಳಕಿಗೆ ಬರುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಅಥವಾ ನಿಮ್ಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಹೇಗೆ ಅಥವಾ ನಾನು ಹೇಗಿರಬೇಕು ಅನ್ನೋದು. ಸೊ ಈ ಒಂದು ಕ್ಲಾರಿಟಿ ನಿಮಗೆ ಬಹುಶಃ ಒಬ್ಬ ವ್ಯಕ್ತಿಯ ಬಗ್ಗೆ ಇರಬಹುದು. ಈ ವ್ಯಕ್ತಿ ತುಂಬ ಹೈ ಪೊಸಿಷನಲ್ಲಿ ಇರ್ಬೋದು, ಅಥಾರಿಟಿ ಪೊಸಿಷನಲ್ಲಿ ಇರಬಹುದು ಅಥವಾ ನಿಮ್ಮ ಕೆಲಸದ ರಿಲೇಟೆಡ್ ಇರಬಹುದು. ಸೊ ಇವರಿಂದ ನಿಮಗೆ ಏನೋ ಒಂದು ಎಂಡಿಂಗ್ಸ್ನ ನಾನು ನೋಡ್ತಾ ಇದ್ದೀನಿ. ಬಹುಶಃ ಇವ್ರು ನಿಮ್ಮನ್ನು ಮೋಸ ಮಾಡೋದಿರಲಿ ಅಥವಾ ಏನೋ ಒಂದು ಆಗೋದು ಇರಬಹುದು. ಬಟ್ ಇದರಿಂದ ನೀವು ಕ್ಲಿಯರ್ ಕಟ್ಟಾಗಿ ವಿಚಾರ ಗೊತ್ತಾದ ಮೇಲೆ ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ಹೊರಗೆ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಏನೇ ಡಿಪ್ರೆಷನ್ ಇರಲಿ, ಏನೇ ಇದು ಬರಲಿ,
ಅದರಿಂದ ನಾನು ನೀವು ಹೊರಗೆ ಬರೋದನ್ನು ನೋಡ್ತಾ ಇದ್ದೀನಿ. ಓಕೆ, ಇನ್ಕ್ರೀಸ್ ಇನ್ ಮೆಟೀರಿಯಲಿಸ್ಟಿಕ್ ವೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ಆ್ಯಂಡ್ ಖಂಡಿತ ನಿಮ್ಮ ಕೆಲಸದಲ್ಲಿ ಎಲ್ಲ ನಿಮಗೆ ಅಚೀವ್ಮೆಂಟ್ಸ್ ಖಂಡಿತ ಇದೆ. ಬಟ್ ನೀವೇನಾರ ಇದೆಲ್ಲ ಸತ್ಯವನ್ನು ನೋಡಿ ಕೂಡ ಕಂಟಿನ್ಯೂ ಆದರೆ ಖಂಡಿತ ನಿಮಗೆ ಕಷ್ಟಗಳಿದೆ. ಸೊ ಹಾಗಾಗಿ ನಿಮ್ಮ ಮೇನ್ ಎನರ್ಜಿ ಈ ರೀತಿ ಇರುತ್ತೆ. ಏನೇ ಮಾಡಿದ್ರೂ ದಯವಿಟ್ಟು ನೀವು ಫ್ರೆಶ್ ಆಗಿ ಹೊಸ ದಾರಿ ಕಡೆ ಹೋಗಿ. ಬಿಕಾಸ್ ಆಲ್ರೆಡಿ ನಿಮಗೆ ಯಾವುದು ಹೇಗೆ ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತಿದೆ. ಆ್ಯಂಡ್ ನನಗೆ ಇದು ಸ್ಟ್ರಾಂಗ್ ಆಗಿ ಜಾಬ್, ಕೆರಿಯರ್ ಅಥವಾ ಏನೋ ಒಂದು ಬಿಸ್ನೆಸ್ ವಿಚಾರ ಅಂತಲೇ ಇಲ್ಲಿ ಗೊತ್ತಾಗ್ತಾ ಇದೆ. ಆ್ಯಂಡ್ 3ನೇ ವಾರದಲ್ಲಿ ದಯವಿಟ್ಟು ನಿಮ್ಮವರ ಜೊತೆ ಜಗಳ ಆಡೋದು, ಸುಮ್ಮನೆ ಅವರನ್ನು ಆರ್ಗ್ಯುಮೆಂಟ್ಸಿಗೆ ಎಳೆಯೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಯಾರು ನಿಮಗೆ ಆ ರೀತಿ ಇರಿಟೇಟ್ ಮಾಡ್ತಾಯಿದ್ರು ಅಥವಾ ನಿಮಗದು ಅನ್ನಿಸ್ತಾ ಇದ್ರೂ ದಯವಿಟ್ಟು ಕಾಮಾಗಿರಿ. ಬಿಕಾಸ್ ನೀವು ಗೆದ್ದು ಅವ್ರ ಮುಂದೆ ನಿಮ್ಮವರ ಮುಂದೆ ಗೆದ್ದು ನೀವು ಏನು ಸಾಧಿಸೋದೇನೂ ಇಲ್ಲ. ಸೊ ದಯವಿಟ್ಟು ಆರಾಮಾಗಿರಿ. ಓಕೆ, ಸೊ ನಿಮ್ಮ ಹೆಲ್ತ್ ಹೇಗಿರುತ್ತೆ ನೋಡೋಣ. ಸೆಪ್ಟೆಂಬರ್ ತಿಂಗಳು ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಸ್ವಲ್ಪ ಏನಾರ ಖರ್ಚು ಮಾಡೋದಿದ್ರೆ ಹೆಲ್ತ್ ಮೇಲೆ ಖಂಡಿತ ಮಾಡಿ. ಅಥವಾ ನಿಮ್ಮ ಪರಿವಾರದವ್ರದಲ್ಲೂ ಯಾರ್ದಾರ ಹೆಲ್ತ್ ಕೆಟ್ಟಿದ್ದರೆ ಅಥವಾ ಕೆಡ್ತಾ ಇದ್ದರೆ ಸೊ ಖಂಡಿತ ಅವ್ರ ಹೆಲ್ತ್ ಕೂಡ ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಸೊ ತಲೆ ಕೆಡ್ಸ್ಕೊಬೇಡಿ ಯಾರ ಬಗ್ಗೆನೂ. ಆ್ಯಂಡ್ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿದೆ. ಇಫ್ ಅಟ್ ಆಲ್ ಹೆಲ್ತ್ ಪ್ರಾಬ್ಲಮ್ಸ್ ಬಂತು ಅಂದ್ರೂ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆ, ಬ್ಲೆಸ್ಸಿಂಗ್ಸ್ ಏನಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಬಂದು ಜಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ಅಗೇನ್ ಇಲ್ಲಿ 10 ಇದೆ ಆ್ಯಂಡ್ ಇಲ್ಲಿ ಡಬಲ್ 10 ಇದೆ. ಸೊ ಹಾಗಾಗಿ ಕನ್ಫರ್ಮೇಷನ್ಸ್ ಸಿಗ್ತಾ ಇದೆ. ಖಂಡಿತ ನಿಮಗೆ ಏನೋ ಒಂದು ಗೊಂದಲದಿಂದ ಹೊರಗೆ ಬರೋ ಮಂತ್ ಇದು, ಒಂದು ಸಾಕ್ಷಾತ್ಕಾರದ ತಿಂಗಳಿದು. ನಿಮಗೆ ತುಂಬಾ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರ್ಯಾರ ಇಂಟೆನ್ಷನ್ಸ್ ಹೇಗಿದೆ, ಏನಿದೆ, ಯಾರು ಯಾವ ರೀತಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಹೇಗೆ, ಫ್ಯಾಮಿಲಿ ಹೇಗೆ, ಹತ್ತಿರದವರೇ ಹೇಗೆ, ಎಲ್ಲನೂ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ. ಆ್ಯಂಡ್ ಖಂಡಿತ ನೀವು ಯಾವುದೋ ಒಂದು ಸ್ಟಕ್ ಎನರ್ಜಿಯಿಂದ ಅಥವಾ ಒದ್ದಾಡೋ ಒಂದು ಎನರ್ಜಿಯಿಂದ ಹೊರಗೆ ಬರೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಅಟ್ ಆಲ್ ನೀವು ಏನಾರ ಮುಚ್ಚಿಡ್ತಾ ಇದ್ದೀರಾ ಅಥವಾ ಅದನ್ನು ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಥವಾ ಅಂದರೆ ಅದು ತುಂಬ ಕಷ್ಟಪ್ಪ ಆಗುತ್ತೆ. ಸೊ ಪ್ರಾಬಬಲಿ ಇಲ್ಲಿ ನನಗೆ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಇದರಿಂದ ನಿಮಗೆ ಪೇನ್ ಆಗ್ಬೋದು ಹೇಳೋದ್ರಿಂದ ಅಥವಾ ಮಾಡೋದ್ರಿಂದ. ಬಟ್ ಅದನ್ನು ಹೇಳಿ. ಬಿಕಾಸ್ ನೀವು ಹೇಳಿದ್ರೆ ಮಾತ್ರ ಈ ಸಿಚುವೇಶನ್ ಸ್ವಲ್ಪ ಮುಂದೆ ಹೋಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಇಲ್ಲ. ದುಡ್ಡಿನ ಬಗ್ಗೆ ತುಂಬ ಹುಷಾರಾಗಿರಿ ಈ ತಿಂಗಳು. ಯಾರಿಗೆ ನೀವು ದುಡ್ಡು ಕೊಡ್ತಾ ಇದ್ದೀರಾ, ಏನಕ್ಕೆ ಕೊಡ್ತಾ ಇದ್ದೀರಾ, ಅದರಿಂದ ನಿಮಗೆ ಯಾವ ರೀತಿ ಲಾಭ ಬರುತ್ತೆ, ಏನು, ಆದಷ್ಟು ನೀವು ಯಾರಿಗೂ ಸಹ ದುಡ್ಡು ಕೊಡಬಾರ್ದು ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಖಂಡಿತ ನಿಮ್ಮ ಸೇವಿಂಗ್ಸ್ನ ಸರಿಗೆ ಮಾಡ್ಕೊಳ್ಳಿ. ಆ್ಯಂಡ್ ಪಾಸಿಟಿವ್ ಔಟ್ಕಮ್ ಬರ್ತಾ ಇದೆ. ಸೊ ಪ್ರಾಬಬಲಿ ನೀವು ಟ್ರಾವೆಲ್ ಮಾಡಬಹುದು ಅಥವಾ ಕೆಲವೊಂದು ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಸೆಪ್ಟೆಂಬರ್ ತಿಂಗಳಿಂದ. ಸೊ ಕಂಗ್ರ್ಯಾಚುಲೇಷನ್ಸ್. ಪೈಲ್ ನಂಬರ್ 1, ಯಾರೆಲ್ಲ ಭೂಮಿ ಅಂಚನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದು ನಿಮ್ಮ ಪೈಲ್ ಆಗಿದ್ದರೆ ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದನ್ನು ನೋಡೋಣ. ವೃಷಭ, ಕನ್ಯಾ ಹಾಗೂ ಮಕರ ರಾಶಿಯವರಿಗೆ ತಿಂಗಳ ಬ್ಲೆಸ್ಸಿಂಗ್ಸ್ ಏನಿದೆ. ಮದರ್ ಮೇರಿ ಬರ್ತಾ ಇದೆ. ಸೊ ಮದರ್ ಮೇರಿ ಆ್ಯಂಡ್ ದ ಯೂನಿಕಾರ್ನ್ಸ್ ಆರ್ ಬ್ಲೆಸ್ಸಿಂಗ್ ಯು. ಸೊ ಬ್ಲೆಸ್ಸಿಂಗ್ಸ್ ತಾಯಿ ಕಡೆಯಿಂದ ಇದೆ. ಸೊ ತಾಯಿ ಸಮ ಯಾರೇ ಇರಬಹುದು. ಓಕೆ, ಸೊ ಅವರ ಬ್ಲೆಸ್ಸಿಂಗ್ಸ್ ಖಂಡಿತ ಇದೆ ನಿಮ್ಮ ಲೈಫ್ ಮೇಲೆ. ಸೊ ಆ ಬ್ಲೆಸ್ಸಿಂಗ್ಸ್ನ ಓಪನ್ ಅಪ್ ಮಾಡ್ಕೊಳ್ಳಿ. ಓಕೆ, ಈವನ್ ಏಸ್ ಆಫ್ ಕಪ್ಸ್ ಇಸ್ ಅ ಕಾರ್ಡ್ ಆಫ್ ಫೀಮೇಲ್ ಎನರ್ಜಿ. ಆ್ಯಂಡ್ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರೋದು ಫೀಮೇಲ್ ಎನರ್ಜಿ. ಸೊ
ಏನೇ ಬ್ಲೆಸ್ಸಿಂಗ್ಸ್ ಬರ್ತಾ ಇರೋದನ್ನ ಸ್ವೀಕಾರ ಮಾಡಿ. ಬಟ್ ಫಸ್ಟ್ ನೀವು ನಿಮ್ಮ ಹಳೆ ವರ್ಷನ್ನ ತೆಗಿಬೇಕಾಗತ್ತೆ. ನಿಮ್ಮ ಹಳೆಯ ಕೆಟ್ಟ ಬುದ್ಧಿ ಇರ್ಬೋದು, ಅಥವಾ ವಿನಾಕಾರಣ ಬೇರೆಯವ್ರ ಜೊತೆ ಜಗಳ ಆಡೋದಿರ್ಬೋದು, ಆರ್ಗ್ಯುಮೆಂಟ್ಸಲ್ಲಿ ಇರ್ಬೋದು, ಅಥವಾ ಯಾರಿಗೂ ಏನೂ ಹೇಳ್ದಲೇ ನೀವು ಕೆಲವೊಂದು ಮಾತುಗಳನ್ನು ಮುಚ್ಚಿಟ್ಟಿರ್ಬೋದು. ಅದನ್ನೆಲ್ಲವನ್ನು ಯಾವಾಗ ನೀವು ಧೈರ್ಯದಿಂದ ಹೇಳ್ತೀರೋ ಅದರಿಂದ ನೀವು ಕ್ಲಿಯರ್ ಅಪ್ ಆಗ್ತೀರಾ. ಅಥವಾ ಹೇಗೆ ಅನ್ನೋದು ನಿಮ್ಗೆ ಅದರಿಂದ ನೀವು ಮೂವ್ ಅವೇ ಆದರೆ ನಿಮಗೆ ಒಳ್ಳೆಯದು. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 1. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ. ಫೈಲ್ ನಂಬರ್ 2 ಯಾರು ಬೆಂಕಿ ತತ್ವನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಸೊ ನಿಮ್ಮದು ಮೇಷ, ಸಿಂಹ ಹಾಗೂ ಧನು ರಾಶಿ. ಓಕೆ, ಸೊ ನಿಮ್ದು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ದಯವಿಟ್ಟು ಮೊದಲನೇ ವಾರ, ಜಸ್ಟ್ ಅ ಸೆಕೆಂಡ್. ಮೇಷ, ಸಿಂಹ ಹಾಗೂ ಧನು. ಮೇಷ, ಸಿಂಹ ಹಾಗೂ ಧನು ರಾಶಿಯವರ ಸೆಪ್ಟೆಂಬರ್ ತಿಂಗಳು ಮೇನ್ ಎನರ್ಜಿ. ಓ ಮೈ ಗುಡ್ನೆಸ್, ಹೈ ಪ್ರಿಸ್ಟೆಸ್ ಕಾರ್ಡ್. ಓಕೆ, ಸೊ ಮೊದಲನೇ ವಾರದ ಎನರ್ಜೀಸ್, ಎರಡನೇ ವಾರದ ಎನರ್ಜಿ, ಮೂರನೇ ವಾರದ ಎನರ್ಜಿ ಹಾಗೂ ನಾಲ್ಕನೇ ವಾರದ ಎನರ್ಜಿ. ಸೊ ಮೊದಲನೇ ವಾರ, ಮೊದಲನೇ ವಾರದಲ್ಲಿ ನಿಮಗೆ ಹೊಸ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಹೊಸ ಏನೋ ಒಂದು ಶುರು ಮಾಡಬೇಕು, ಏನೋ ಒಂದು ಮಾಡಬೇಕು, ಅಥವಾ ಏನೋ ಒಂದು ಕಲಿಬೇಕು, ಅಥವಾ ನಿಮಗೇನೋ ಒಂದು ಗುಡ್ ನ್ಯೂಸ್ ಬರೋದಿದೆ ಮೊದಲನೇ ವಾರ. ಓಕೆ, ಸೊ ಪ್ರಾಬಬಲಿ ನೀವು ಅಂದ್ಕೊಂಡಿದ್ರಿ ಇದು ಯಾವತ್ತೂ ಬರೋದೇ ಇಲ್ಲ ಗುಡ್ ನ್ಯೂಸು ಅಂತ, ಬಟ್ ಖಂಡಿತ ಈ ಒಳ್ಳೆ ನ್ಯೂಸ್ ನಿಮಗೆ ಬರ್ತಾ ಇದೆ. ಬಟ್ ಹೈ ಪ್ರಿಸ್ಟಸ್ ಎನರ್ಜಿ ಇಲ್ಲಿ ತುಂಬ ಇದೆ. ಆ್ಯಂಡ್ ನಿಮ್ಮ ಹೈ ಪ್ರಿಸ್ಟ್ ಎನರ್ಜಿಯಲ್ಲಿ ನೀವಿದ್ದೀರಾ ಅಂದರೆ ಖಂಡಿತ ನಿಮಗೆ ಕೆಲವೊಂದು ವಿಚಾರಗಳು ತುಂಬಾ ಕ್ಲಿಯರಾಗಿ ಗೊತ್ತಿದೆ. ಅಂದರೆ ಕೆಲಸದ ವಿಚಾರ ಆಗಿರ್ಬೋದು, ಒಂದು ಫ್ರೆಂಡ್ ಬಗ್ಗೆ ಆಗಿರ್ಬೋದು, ಒಂದು ಲವರ್ ಬಗ್ಗೆ ಆಗಿರ್ಬೋದು, ಸೊ ಅವರಿಂದ ಆಗಿರೋ ಡಿಸಪಾಯಿಂಟ್ಮೆಂಟ್ ಬಗ್ಗೆ ಆಗಿರಬಹುದು. ಸೊ ಈ ತಿಂಗಳು ಆದಷ್ಟು ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಆ್ಯಂಡ್ ಟೈಮ್ ಟು ಗೆಟ್ ಔಟ್. ಆ್ಯಂಡ್ 8 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಅಥವಾ ಸಿಚುವೇಶನಿಂದ ನೀವು ಹೊರಗೆ ಬರೋದಕ್ಕೆ ಟ್ರೈ ಕೂಡ ಮಾಡಬೇಕು. ಆ್ಯಂಡ್ ನಿಮಗೆ ಕಷ್ಟ ಆಗಬಹುದು, ಯಾಕಂದರೆ 4 ವಾರದ ಎನರ್ಜೀಸ್ನ ನೋಡೋದಾದರೆ ಇಲ್ಲಿ ಪ್ರಾಬಬಲಿ ನೀವು ಯಾವುದೋ ಒಂದು ಪ್ರಾಮಿಸಿಂಗ್ ಅಥವಾ ಏನೋ ಒಂದು ಮಾಡೋದನ್ನು ನೀವು ಬಿಟ್ಟು ಹಾಕ್ತೀರಾ ಅನ್ನೋ ಥರ ಇದೆ. ಓಕೆ, ಪೇಜ್ ಆಫ್ ವಾಂಡ್ಸ್. ಮೊದಲನೇ ವಾರ ಯಾವುದೋ ಒಂದು ವಿಶ್ ಗ್ರ್ಯಾಂಟ್ ಆಗ್ತಾಯಿದೆ ನಿಮ್ಮದು. ಓಕೆ, ಅದು ನಿಮಗೆ ಗುಡ್ ನ್ಯೂಸ್. ಆ್ಯಂಡ್ ಮೊದಲನೇ ವಾರದಲ್ಲಿ ನೀವು ತುಂಬ ಸಮಾಧಾನವಾಗಿರ್ತೀರಾ, ಖುಷಿಯಾಗಿರ್ತೀರಾ. ಆ್ಯಂಡ್ ಕೆಲವೊಂದು ಜನ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಕೆಲವರು ನಿಮ್ಮನ್ನು ನೋಡಿ ಪಡದೇ ಇರೋರು ಇದ್ದಾರೆ. ಸೊ ದಯವಿಟ್ಟು ಇದನ್ನೆಲ್ಲ ತಲೆಗೆ ಹಾಕ್ಕೊಬೇಡಿ, ತುಂಬಾ ಬ್ಯಾಲೆನ್ಸ್ಡ್ ಆಗಿರಿ. ಆ್ಯಂಡ್ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ, ಯಾಕಂದರೆ ಈ ನ್ಯೂಸು, ಗುಡ್ ನ್ಯೂಸು, ಬ್ಯಾಡ್ ನ್ಯೂಸು ಎಲ್ಲ ಇದ್ದಿದೆ ಲೈಫಲ್ಲಿ. ಬಟ್ ಏನೇ ಬಂದ್ರೂ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಿ. ಆ್ಯಂಡ್ ನಿಮ್ಮ ಕೆಲಸದ ಮೇಲಿನ ಒಂದು ಏನಿದೆ ಕಾನ್ಸಂಟ್ರೇಷನ್ನ ತೆಗಿಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮೊದಲನೇ ವಾರ. ಸೊ ಎರಡನೇ ವಾರದಲ್ಲಿ 8 ಆಫ್ ಕಪ್ಸ್ ಏನು? ಓಕೆ, ಎರಡನೇ ವಾರದಲ್ಲಿ ಪ್ರಾಬಬಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ನೀವು ಯಾರನ್ನೋ ಇಷ್ಟಪಡ್ತಾ ಇದ್ದೀರೋ ಅವರು ನಿಮ್ಮನ್ನು ಅಷ್ಟೇ ಕ್ಲಿಯರ್ ಕಟ್ಟಾಗಿ ಇಷ್ಟಪಡ್ತಾ ಇದ್ದಾರೆ, ಅಥವಾ ನೀವು ಯಾರ ಬಗ್ಗೆನಾರ ಸೆಕ್ಷುಯಲಿ ಯೋಚನೆ ಮಾಡ್ತಾ ಇದ್ದರೆ ಇಟ್ಸ್ ಡಿಸ್ಕ್ಲೇಮರ್. ಓಕೆ,
ಸೊ 18+ ರೀಡಿಂಗ್. ಸೊ ಇಟ್ಸ್ ಅ ಡಿಸ್ಕ್ಲೇಮರ್ ಅಗೇನ್. ಆ್ಯಂಡ್ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇದ್ದರೆ ಅಥವಾ ಹೆಲ್ತ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇದ್ದರೆ ಅದರಿಂದ ದೂರ ಸರಿಯಿರಿ. ಇಫ್ ಅಟ್ ಆಲ್ ನೀವು ತುಂಬ ಎನರ್ಜಿ ಹಾಕ್ತಾ ಇದ್ದೀರಾ ಯಾರ ಮೇಲೇನೋ ಅಥವಾ ಯಾವುದ್ರ ಮೇಲೇನೋ, ಆ್ಯಂಡ್ ನಿಮಗೆ ಗೊತ್ತು ಆ ವ್ಯಕ್ತಿ ಯಾವ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಇದಾದಮೇಲೆ ಅಂದರೆ, ದಯವಿಟ್ಟು ಅವರಿಂದ ನೀವು ಸ್ವಲ್ಪ ದೂರ ಇರೋದೇ ವಾಸಿ. ಅಥವಾ ನಿಮ್ಮಲ್ಲಿ ಏನಾರ ಆ ಥರ ಒಂದು ಗುಣಗಳಿದ್ರೆ ದಯವಿಟ್ಟು ಅದನ್ನು ತೆಗೆದುಹಾಕಿ. ಸೊ ದಯವಿಟ್ಟು ಒಂದು ಡಿಪ್ರೆಷನ್ ಆಗಲಿ ಅಥವಾ ವಿನಾಕಾರಣ ಯೋಚನೆ ಮಾಡೋದು, ಎಲ್ಲರೂ ನನ್ನ ಅಗೇನ್ಸ್ಟ್ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಟ್ಟು ಹಾಕಿ. ತುಂಬ ಜನ ನಿಮ್ಮ ಮೇಲೆ ಆಪಾದನೆಗಳನ್ನು ಹಾಕ್ಬೋದು ಅಥವಾ ಸಂಕಷ್ಟಗಳು ಬರಬಹುದು. ಆ್ಯಂಡ್ ನೀವು ಇದರಿಂದ ಪ್ರೀತಿಯಿಂದ ಮಾಡ್ಕೊತೀನಿ ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಅಂದರೆ ಖಂಡಿತ ಆಗೋದಿಲ್ಲ. ಸೊ ದಯವಿಟ್ಟು ಅದರಿಂದ ದೂರ ಸರಿಯೋದೇ ವಾಸಿ. ಸೊ 2ನೇ ವಾರದಲ್ಲಿ ದಯವಿಟ್ಟು ಒಂದು ಭ್ರಮೆದಲ್ಲಿ ಇರಬೇಡಿ. ಸತ್ಯನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಅದರಿಂದ ಹೊರಗೆ ಬರೋದನ್ನು ನೋಡಿ. ಇಟ್ಸ್ ಆಲ್ರೆಡಿ ಟೈಮ್ ಟು ಕಮ್ ಔಟ್. ಅದು ಏನೇ ಇರಲಿ, ಒಂದು ರಿಲೇಷನ್ಶಿಪ್ ಇರಲಿ ಅಥವಾ ಏನೇ ಇರಲಿ, ನಿಮ್ಮ ಏನು ಸಿಚುವೇಶನ್ ಇದೆಯೋ ಅದರಿಂದ ನೀವು ಹೊರಗೆ ಬರೋದನ್ನು ನೋಡಿ. ಓಕೆ, ಸೊ 3ನೇ ವಾರದಲ್ಲಿ 4 ಆಫ್ ಸಾರ್ಟ್ಸ್ ಇದೆ. ಸೊ 4 ಆಫ್ ಸಾರ್ಟ್ಸ್ ಇಲ್ಲಿ ಸಾಕಷ್ಟು ನಾನು ಹೇಳಿರೋ ಥರ ಆಪಾದನೆಗಳು ಬಂದಿರ್ಬೋದು, ಕಷ್ಟಗಳು ಬಂದಿರ್ಬೋದು, ಸಂಕಷ್ಟಗಳು ಬಂದಿರ್ಬೋದು ಅಥವಾ ಏನೇ ಆಗಿರ್ಬೋದು. ತುಂಬ ಜನ ನಿಮ್ಮ ಬಗ್ಗೆ ಗಾಸಿಪ್ ಕೂಡ ಮಾಡ್ತಾ ಇರಬಹುದು. ಸೊ ಆದಷ್ಟು 3ನೇ ವಾರ ರೆಸ್ಟ್ ತಗೊಳ್ಳಿ. ಓಕೆ, ಸೊ ಏನೇ ಆಗಿರ್ಬೋದು, ಆ ಸಿಚುವೇಷನಲ್ಲಿ ನಿಮಗೆ ನಿದ್ದೆ ಬರ್ದಲೇ ಇರ್ಬೋದು, ಬಟ್ ಆದಷ್ಟು ನಿಮ್ಮನ್ನು ನೀವು ಸಮಾಧಾನವಾಗಿ ಇಟ್ಕೊಳ್ಳಿ, ರೆಸ್ಟ್ ತೊಗೊಳ್ಳಿ. ಆ್ಯಂಡ್ ದೆನ್ ಬೇರೆ ಏನಾರು ಡಿಸಿಷನ್ಸ್ನ ಮಾಡೋದಕ್ಕೆ ನೋಡಿ. ಆ್ಯಂಡ್ ನೋಡೋಣ 4 ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ. ಅ ಪೀರಿಯಡ್ ಆಫ್ ಇಲ್ ಹೆಲ್ತ್ ಆ್ಯಂಡ್ ಡಿಪ್ರೆಷನ್. ಅಗೇನ್ ಇನ್ನೊಂದು ಸತಿ ಡಿಪ್ರೆಷನ್ ಕಾರ್ಡ್ 2 ಸತಿ ಬರ್ತಾ ಇದೆ. ಓಕೆ, ಪ್ರಾಬಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ಏನೋ ಒಂದು ಆಗೋದಿಲ್ಲ ಅಂತ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿಮ್ಮ ಕರ್ಮ ಕ್ಲೆನ್ಸ್ ಆಗ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಸೆಪ್ಟೆಂಬರ್ ತಿಂಗಳು ಏನೇ ಆದ್ರೂ ಏರ್ಪೇರು ಅದಾಗ್ತಾ ಇರೋದು ನಿಮ್ಮ ಕರ್ಮನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಅದನ್ನು ಕ್ಲೆನ್ಸ್ ಮಾಡೋದಕ್ಕೆ. ಓಕೆ, ಸೊ ದಯವಿಟ್ಟು ನಿಮ್ಮ ಲೈಫಲ್ಲಿ ಪ್ರಾಸ್ಪೆರಿಟಿ, ಅಬಂಡೆನ್ಸು ಎಲ್ಲ ಬರ್ತಾ ಇದೆ. ಯಾರೋ ನಿಮ್ಮ ವಿರುದ್ಧವಾಗಿದ್ದಾರೆ ಅಂತ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ. ಓಕೆ, ಆ್ಯಂಡ್ ತುಂಬ ಜನ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಅಗೇನ್ಸ್ಟ್ ಏನೋ ಒಂದು ಮಾಡ್ತಾ ಇದ್ದಾರೆ. ಸೊ ಹುಷಾರಾಗೂ ಇರಿ. ಆ್ಯಂಡ್ ಯಾರ ಬಗ್ಗೆನೂ ನಿಮಗೇನಾರ ಗೊತ್ತಿದ್ರೆ ಅಥವಾ ಏನಾರ ಇದ್ರೂ ದಯವಿಟ್ಟು ಅದನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಹೋಗೋದು ಅಥವಾ ವಿನಾಕಾರಣ ಅವ್ರನ್ನ ದೂರೋದು ಅಥವಾ ಏನೇ ಮಾಡೋದಕ್ಕೂ ಹೋಗಬೇಡಿ. ಆರಾಮಾಗಿರಿ. ಬಿಕಾಸ್ ಫ್ಯಾಮಿಲಿ ವಿಷಸ್ ಕಮಿಂಗ್ ಟ್ರೂ. ಸೊ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ಏನಾರ ಹರಕೆ ಹೊತ್ತಿದ್ರೆ ಅಥವಾ ನಿಮ್ಗೆ ಏನಾರ ಒಳ್ಳೆಯದಾಗಲಿ ಅಂತ ಬಯಸಿದ್ರೆ ಖಂಡಿತ ಅದು ಹಾಗೆ ಆಗುತ್ತೆ. ಓಕೆ, ಆ್ಯಂಡ್ ಇಫ್ ಅಟ್ ಆಲ್ ನಿಮ್ಮ ಲೈಫಲ್ಲಿ ಯಾರ ಪ್ರಪೋಸಲ್ಸ್ನ ತೊಗೊಂಡು ಬಂದರೆ, ಮ್ಯಾರೇಜ್ ಪ್ರಪೋಸಲ್ ಅಥವಾ ಲವ್ ಪ್ರಪೋಸಲ್ ಅಥವಾ ಏನೇ ಪ್ರಪೋಸಲ್ ತೊಗೊಂಡು ಬಂದ್ರೂ ದಯವಿಟ್ಟು ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ನಿರ್ಧಾರಗಳನ್ನು ಮಾಡಿ. ಆದಷ್ಟು ಫ್ರೆಂಡ್ ಝೋನಲ್ಲಿ ಅಥವಾ ಪಾರ್ಟಿ ಅಥವಾ ಸೆಲೆಬ್ರೇಷನ್ಸ್ಗೆ ಹೋಗಿ, ಇಲ್ಲ ಅಂತಲ್ಲ, ಬಟ್ ನೋಡ್ಕೊಂಡು ಮಾಡಿ. ಓಕೆ, ಸೊ ಪೇಜ್ ಆಫ್ ಸಾರ್ಟ್ಸ್ ಏನಕ್ಕಿದೆ, ಆ್ಯಂಡ್ 3ನೇ ವಾರದ ಏನು ಎನರ್ಜಿ ಇದೆಯಲ್ಲ, ರೆಸ್ಟ್ ತೊಗೊಳ್ಳೋದು ಅಥವಾ ಏನೋ ಒಂದು ತುಂಬ ವಿನಾಕಾರಣ ಯೋಚನೆ ಮಾಡೋದು ತುಂಬ ಹೊತ್ತು ಇಟ್ಕೋಬೇಡಿ. ಓಕೆ, ಸೊ ಸುಮ್ಮನೆ 4 ದಿನ ಅದನ್ನು ಇದು ಮಾಡಿ ಆ್ಯಂಡ್ ದೆನ್ ಅದರಿಂದ ಹೊರಗೆ ಬನ್ನಿ. ನಿಮ್ಮ ಲೈಫಲ್ಲಿ ಯಾರೇ ಬರಲಿ, ಓಕೆ, ಯಾರೇ ಹೋಗಲಿ, ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಇದೆ ಇಡೀ ಮಂತು. ಯಾಕಂದರೆ ತುಂಬ ಜನ ನಿಮ್ಮನ್ನು ಡಿಸಪಾಯಿಂಟ್ಮೆಂಟ್ ಮಾಡಬಹುದು ಅಥವಾ ನಿಮ್ಮ ಲೈಫಲ್ಲಿ ಕೆಲವೊಂದನ್ನು ಡಿಸಿಷನ್ಸ್ನ ನೀವು ತಗೋಬಹುದು. ಇದರಿಂದ ನಾನು ಹೊರಗೆ ಬರ್ತೀನಿ ಅನ್ನೋದು, ಅದು ಕೆರಿಯರ್ ಆಗಿರ್ಬೋದು, ಜನರಿರ್ಬೋದು, ಏನೇ ಇರಬಹುದು. ಬಟ್ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಇನ್ಫಾರ್ಮೇಷನ್ಸ್ನ ಇಟ್ಕೊಂಡು ಆ್ಯಕ್ಷನ್ ತೊಗೊಂಡಲ್ಲೇ ಇರಬೇಡಿ. ಬಿಕಾಸ್ 4ನೇ ವಾರದಲ್ಲಿ ಈ 3 ವಾರದಲ್ಲಿ ಏನೆಲ್ಲ ಆಗಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಈ 3 ವಾರದ ಘಟನೆಗಳು ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನೀವು ಹೈ ಪ್ರಿಸ್ಟಸ್ ಎನರ್ಜಿಯಲ್ಲಿ ಇರ್ತೀರಾ. ಯಾಕಂದರೆ ನಿಮ್ಗೆಲ್ಲನೂ ಕ್ಲಿಯರಾಗಿ ಗೊತ್ತಿರುತ್ತೆ. ಕ್ಲಿಯರಾಗಿ ಗೊತ್ತಾದ ಮೇಲೆ ಏನು ಮಾಡಬೇಕು, ಆ್ಯಕ್ಷನ್ನ ತೊಗೊಬೇಕು.
ಸೊ ಆ ಆ್ಯಕ್ಷನ್ ಏನಿರುತ್ತೆ ಅಂದರೆ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು. ನಿಮ್ಮ ಲೈಫಲ್ಲಿ ಯಾರಾರ ತುಂಬ ಪ್ರಾಮಿಸಿಂಗ್ ಬಂದರು, ತುಂಬಾ ಖುಷಿ ಪಡಬಾರ್ದು ಅಥವಾ ತುಂಬಾ ಏನು ಹಿಗ್ಗಬಾರ್ದು ಅಥವಾ ಕುಗ್ಗಬಾರ್ದು, ಎರಡೂ ಆಗಬಾರ್ದು. ನೀವು ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ. ಯಾರಾರ ನಿಮಗೆ ಹೆಲ್ಪ್ ಕೊಡೋಕ್ಕೆ ಬಂದರೆ ಖಂಡಿತ ಅದನ್ನು ಅಪ್ರೋಚ್ ಮಾಡಿ. ಬಟ್ ಆ ಹೆಲ್ಪ್ ಒನ್ ವೇ ಇರಬಾರ್ದು, ಟೂ ವೇಸ್ ಇರಬೇಕು. ನೀವು ಒಬ್ಬರೇ ಹೆಲ್ಪ್ ಮಾಡೋದಲ್ಲ, ಅವರು ಕೂಡ ಹೆಲ್ಪ್ ಮಾಡಬೇಕು, ನೀವು ಕೂಡ ಹೆಲ್ಪ್ ತೊಗೊಬೇಕು. ಸೊ ಸೆಪ್ಟೆಂಬರ್ ತಿಂಗಳು ನೀವು ಹೇಗೆ ಬೆಳಿಬೇಕು, ನೀವು ಹೇಗೆ ಉಳಿಬೇಕು, ನೀವು ಯಾವ ಥರ ಜೀವನನ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಇಂಡಿಪೆಂಡೆನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ನೀವು ಸ್ವಾವಲಂಬಿಯಾಗಿ ಏನು ಮಾಡಬೇಕು ಅಂತಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದ್ರ ಕಡೆ ಗಮನ ಕೊಡಿ. ಓಕೆ, ಸೊ ಇಷ್ಟು ವಾರ ನಿಮ್ಮ ಲೈಫಲ್ಲಿ ಏನು ಆಗ್ತಾ ಇದೆ ಅದೊಂಥರ ಐ ಓಪ್ನರ್ ಥರ. ಅಂದರೆ ನಿಮಗೆ ಸತ್ಯ ಗೊತ್ತಾಗ್ದಲೇ ಅದನ್ನು ಯಾವ ಥರ ತಗೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಓಕೆ, ನಿಮ್ಮ ಹೆಲ್ತ್ ಚೆನ್ನಾಗಾಯಿತು ಅಂದಿದ ತಕ್ಷಣ ಮತ್ತೆ ಹಳೆ ರೀತಿಯಲ್ಲಿ ನಿಮ್ಮ ದಿನಚರಿಗಳನ್ನ ಇಟ್ಕೊಬೇಡಿ. ಓಕೆ, ಸೊ ನಿಮ್ಮ ಹೆಲ್ತ್ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಮತ್ತೆ ಮೇಂಟೈನ್ ಮಾಡ್ಕೊಂಡು ಹೋಗಿ, ಅಥವಾ ಪಥ್ಯನ ಮೇಂಟೈನ್ ಮಾಡ್ಕೊಂಡು ಹೋಗಿ, ಅಥವಾ ಅದನ್ನು ಒಂದು ರೀತಿಯಲ್ಲಿ ಇನ್ನೂ ಸ್ವಲ್ಪ ದಿನ ಅದನ್ನು ಕಂಟಿನ್ಯೂ ಮಾಡಿ, ಸೊ ದಟ್ ಮತ್ತೆ ಅದ್ರ ಮೇಲೆ ದುಡ್ಡು ಹಾಕೋದು ಬರೋದಿಲ್ಲ. ಸೊ ಹೆಲ್ತ್ ಕಡೆ ಗಮನ ಜಾಸ್ತಿ ಕೊಡಬೇಕು. ಹೆಲ್ತ್ ಚೆನ್ನಾಗಿ ಆಗ್ತಾ ಇದೆ ಅಂದಿದ ತಕ್ಷಣವೇ ಬೇಕಾದಂಗೆ ತಿನ್ನೋದು, ಅಥವಾ ತಿಂದಲೇ ಇರೋದು, ಅಥವಾ ಎಕ್ಸಸೈಸ್ ಮಾಡ್ದಲೇ ಇರೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಹೆಲ್ತ್ ತುಂಬ 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 ಇಂಪಾರ್ಟೆಂಟ್ ಇದೆ. ಫೈನಾನ್ಸಸ್ ಕಡೆ ಗಮನ ಕೊಡಿ, ದುಡ್ಡಿನ ಕಡೆ ಗಮನ ಕೊಡಿ. ಓಕೆ, ಫ್ಯಾಮಿಲಿ ಮೆಂಬರ್ಸಿಗೆ ಅಥವಾ ಫ್ರೆಂಡ್ಸಿಗೆ ದುಡ್ಡು ಖರ್ಚು ಮಾಡೋದು ಅಥವಾ ಕೊಡೋದು, ಅಥವಾ ದುಡ್ಡಿನ ವಿಚಾರದಲ್ಲಿ ಜಗಳಗಳಾಗಬಹುದು. ಸೊ ಅದು ನಿಮ್ಮ ದುಡ್ಡನ್ನು ಹುಷಾರಾಗಿ ಇಟ್ಕೊಳ್ಳಿ. ಆ್ಯಂಡ್ ಅದರಿಂದ ಬೇರೆಯವ್ರ ಮೇಲೆ ಸಂಶಯ ಪಡೋದು ಅಥವಾ ಇದರೆಲ್ಲ ಆಗಬಾರ್ದು. ಸೊ ದುಡ್ಡಿನ ವಿಚಾರದಲ್ಲಿ ಯಾರ ಜೊತೆನೂ ಜಗಳ ಆಗೋಕ್ಕೆ ಹೋಗಬೇಡಿ ಅಥವಾ ಯಾರಿಗೂ ಕೊಡಬೇಡಿ. ಓಕೆ, ಆ್ಯಂಡ್ ನಿಮ್ಮ ದುಡ್ಡನ್ನು ನೀವು ಹುಷಾರಾಗಿ ಇಟ್ಕೊಳ್ಳಿ. ಆ್ಯಂಡ್ ಖಂಡಿತ ನಿಮ್ಮ ದುಡ್ಡು ತುಂಬ ಚೆನ್ನಾಗಿದೆ. ಇಫ್ ಅಟ್ ಆಲ್ ನಿಮಗೆಲ್ಲರ ಹೋಗಬೇಕು ಅನಿಸಿದ್ರೆ ವೆಕೇಷನ್ ತೊಗೊಳ್ಳಿ. ಫಿಸಿಕಲ್ ಆರ್ ಮೆಂಟಲ್ ವೆಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ, ಇಟ್ ಇಸ್ ದ ಬ್ಲೆಸ್ಸಿಂಗ್ಸ್. ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಈ ಮಂತು, ಬಟ್ ಎನಿವೇಸ್ ಅದನ್ನು ನೀವು ನಿಭಾಯಿಸ್ತೀರಾ ಅನ್ನೋ ಒಂದು ಸ್ಟ್ರೆಂತ್ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಯಾರೇ ನಿಮ್ಮ ಲೈಫಲ್ಲಿ ಇರಲಿ, ಅದು ನೀವು ಇಷ್ಟಪಡೋ ವ್ಯಕ್ತಿ, ಲವರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಯಾರೇ ಆಗಿರ್ಬೋದು, ಅವ್ರ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ನ ಸೆಪ್ಟೆಂಬರ್ ತಿಂಗಳು ತೊಗೊಳ್ಳಿ. ಆ್ಯಂಡ್ ದೆನ್ ಡಿಸಿಷನ್ಸ್ನ ಮಾಡಿ, ಅದು ಯಾವುದೇ ಕ್ಷೇತ್ರದಲ್ಲಿದ್ರೂ. ಓಕೆ, ಇನ್ಫಾರ್ಮೇಷನ್ ತೊಗೊಂಡಲ್ಲೇ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಯಾರ ಬಗ್ಗೆನಾರಾಗಲಿ, ಡಿಸಿಷನ್ ಬಗ್ಗೆನಾರ ಆಗಲಿ. ತುಂಬ ಜನ ಬೇಕಂತ ಇರಿಟೇಟ್ ಮಾಡೋರು ಇರ್ತಾರೆ. ಓಕೆ, ಸೊ ಅವರಿಗೆಲ್ಲ ನೀವು ಪಕ್ಕಕ್ಕಿಡಿ, ಅವರೆಲ್ಲ ನೀವು ಮ್ಯಾಟ್ರೇ ಆಗಲ್ಲ ನಿಮಗೆ. ಓಕೆ, ಅವ್ರು ಮಾಡಿದ ಅವ್ರಿಗೆ ಇದಾಗುತ್ತೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯು ಆರ್ ಅನ್ಲಿಮಿಟೆಡ್, ಏಮ್ ಫಾರ್ ಸ್ಟಾರ್ಸ್. ಸೊ ಎಲ್ಲೋ ಒಂದು ಕಡೆ ಸೋತಿ ನಿಂತ್ಕೋಬೇಡಿ. ಓಕೆ, ಸೊ ಪಾಯಿಂಟ್ ನಂಬರ್ 2, ಬೆಂಕಿ ತತ್ವ ಯಾರು ಇದ್ದೀರಾ ನೀವೆಲ್ಲರೂ, ದಯವಿಟ್ಟು ನಾನು ಸೋತೆ ಅನ್ನೋದು ಎಲ್ಲೂ ಇಲ್ಲ. ಸೊ ನೀವು ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಹತಾಶರಾಗಿ ಆ್ಯಂಡ್ ಅಳ್ತಾ ಕೂರಬೇಡಿ, ಮುಂದೆ ನುಗ್ಗಿ. ಓಕೆ, ಬಿಕಾಸ್ ಈ ಎನರ್ಜೀಸ್ ಎಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಕೆಲವೊಂದನ್ನು ಹೇಳ್ತಾ ಇದೆ. ಓಕೆ, ಹೀಗಿದ್ದರೆ ನಡೆಯೋದಿಲ್ಲ ಅನ್ನೋದು ಗೊತ್ತು. ಸೊ ನಿಮಗೆ ಗೊತ್ತಿಲ್ಲ, ಕೆಲವೊಂದು ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಖಂಡಿತ ತೊಗೊಂಡು ಮುಂದೆ ಹೋಗಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಪಾಯಿಂಟ್ ನಂಬರ್ 2, ಯಾರು ಬೆಂಕಿ ತತ್ವನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ. ಪಾಯಿಂಟ್ ನಂಬರ್ 3, ಯಾರು
ವಾಯು ತತ್ವನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಯಾರು ನಿಮ್ಮ ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭ ರಾಶಿಯವರು. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಎನರ್ಜಿ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. 4 ಆಫ್ ಕಪ್ಸ್. ಓಕೆ, ಮೊದಲನೇ ವಾರ ಎನರ್ಜಿ, ಎರಡನೇ ವಾರ ಎನರ್ಜಿ, ಮೂರನೇ ವಾರದ ಎನರ್ಜಿ ಹಾಗೂ ನಾಲ್ಕನೇ ವಾರದ ಎನರ್ಜಿ. ಸೊ ಮೊದಲನೇ ವಾರ, ಓಕೆ, ಸೊ ವರ್ಲ್ಡ್ ಕಾರ್ಡ್, ಎರಡನೇ ವಾರ ಸನ್, ಮೂರನೆಯ ವಾರ ಕಿಂಗ್ ಆಫ್ ಸಾರ್ಟ್ಸ್ ಹಾಗೂ ನಾಲ್ಕನೇ ವಾರ ಜಡ್ಜ್ಮೆಂಟ್. ಓ ಮೈ ಗುಡ್ನೆಸ್. ಓಕೆ, ವಾಯು ತತ್ವ ಮಿಥುನ, ತುಲಾ ಹಾಗೂ ಕುಂಭರಾಶಿ, ನೀವು ಯಾರೆಲ್ಲ ಈ ಒಂದು ತತ್ವದ ಕೆಳಗೆ ಬರ್ತಿರಲ್ಲ, ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೆಯದಾಗ್ತಾ ಇದೆ. ಬಟ್ ನೀವೇನು ಗೊತ್ತಾ, ಅದೇ ಹಳೇ ರಾಗ, ಅದೇ ಹಳೇ ಪಾಸ್ಟು, ಅದೇ ಹಳೇ ಖುಷಿಯಾದ ದಿನಗಳು, ಅವೆಲ್ಲವನ್ನು ಅದನ್ನು ಮರ್ತು ಬಿಡಬೇಕು ಅಥವಾ ಅದನ್ನು ಕಂಪ್ಲೀಟಾಗಿ ನಿರಾಕರಿಸ್ಬೇಕು, ಅದು ಇಲ್ಲವೇ ಇಲ್ಲ ಅನ್ನೋದನ್ನು ಇದು ಮಾಡ್ಕೊಬೇಕು ಅನ್ನೋದಲ್ಲ. ಬಟ್ ಅದರಿಂದ ನೀವು ಹೊರಗೆ ಬರಬೇಕು. ಅದೇನು ಮಾಡ್ತಾ ಇದೆ ನಿಮಗೆ ಅಂದರೆ, ನಿಮ್ಮ ಲೈಫಲ್ಲಿ ಬರ್ತಾ ಇರೋ ಆಪರ್ಚುನಿಟೀಸ್ನ ಬ್ಲಾಕ್ ಮಾಡ್ತಾ ಇದೆ. ಸೊ ನೀವು ಇರೋ ಎನರ್ಜಿನ ನೀವು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಸುಮ್ಮನೆ ಕೂರೋದು ಅಥವಾ ವಿನಾಕಾರಣ ಕೂತ್ಕೊಂಡು ಈ ಹಿಂದೆ ಆಗದೆ ಇರೋದು, ಆಗಿರೋದೆಲ್ಲ ಯೋಚನೆ ಮಾಡೋದು, ಅಥವಾ ಯಾರೂ ನನ್ನನ್ನು ಪ್ರೀತಿಸೋದಿಲ್ಲ, ಯಾರೂ ನನ್ನನ್ನು ಗಮನ ಕೊಡಲ್ಲ, ಇವೆಲ್ಲ ಸೆಲ್ಫ್ ವಿಕ್ಟಿಮೈಸೇಷನ್ ಮೋಡಿಂದ ನೀವು ಹೊರಗೆ ಬರಬೇಕು. ಓಕೆ, ನೀವೆಲ್ಲ ಏನೆಲ್ಲ ನೆಗೆಟಿವ್ ನಿಮ್ಮ ಬಗ್ಗೆ ಮಾತಾಡ್ಕೊತಿದ್ದೀರಲ್ಲ, ಅದೆಲ್ಲ ನಡೀತಾ ಇಲ್ಲ. ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗ್ತಾ ಇದೆ. ಮೊದಲನೇ ವಾರ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ನ್ಯೂಸ್ಗಳು ಬರ್ಬೋದು, ಸಕ್ಸಸ್ ಸಿಗಬಹುದು ನಿಮಗೆ, ನೀವೆಲ್ಲರ ಹೋಗಿ ಬರಬಹುದು. ಸೊ ಟ್ರಾವೆಲ್ ಇದೆ ಆ್ಯಂಡ್ ನಿಮಗೆಲ್ಲ ಏನೋ ಒಂದು ಖುಷಿಯಾದ ಒಂದು ನ್ಯೂಸ್ಗಳು ನಿಮ್ಮ ಲೈಫಲ್ಲಿ ಬರಬಹುದು. ಸೊ 4 ಆಫ್ ಕಪ್ಸ್ ಇಲ್ಲಿ ಏನು ಎಕ್ಸ್ಪ್ಲೇನ್ 4 ಆಫ್ ಕಪ್ಸ್. Pile number 3, trust. ಯಾರ ಜೊತೆನಾರ ನಿಮ್ಮ ಪ್ರಾಬ್ಲಮ್ಸ್ ನಡೀತಾ ಇದ್ದರೆ, ಅದು ಇನ್ಲಾಸ್ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದನ್ನು ನೋಡಿ. ಓಕೆ, ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ನೀವೇ ಸರಿ ಅನ್ನೋದು ಅಥವಾ ಅವರು ಸರಿ ಇಲ್ಲ ಅನ್ನೋದು, ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಖಂಡಿತ ಇದೇ ರೀತಿ ಥಿಂಗ್ಸ್ ಇರೋದಿಲ್ಲ. ಓಕೆ, ಸೊ ಇವೆಲ್ಲ ಟೆಂಪ್ರರಿ ಪ್ರಾಬ್ಲಮ್ಸ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸಾಲ್ವ್ ಮಾಡೋದನ್ನು ನೋಡಿದ್ವಿ. ಸುಮ್ಮನೆ ಕೂರೋದ್ರಿಂದ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅಥವಾ ನೀವೇ ಸರಿ, ನಾನೇ ಸರಿ, ನನ್ನಿಂದನೇ ಎಲ್ಲ ಇದಾಗಬೇಕು ಅನ್ನೋದು ಕೂಡ ತಪ್ಪು. ಓಕೆ, ಸೊ ಎಲ್ಲವನ್ನು ಸರಿ ಮಾಡ್ಕೊಬೋದು, ಬಟ್ ನೀವು ಎದ್ದು ನಿಂತ್ಕೊಬೇಕು. ನ್ಯೂಸ್ ಬರ್ತಾ ಇದೆ. ಓಕೆ, ಸೊ ಗುಡ್ ನ್ಯೂಸ್ ಬರ್ತಾ ಇದೆ. ಸೊ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸಿಂದ ನೀವು ಏನಾರ ಇದ್ದರೆ ಅದರಿಂದ ಔಟ್ಕಮ್ ಕೂಡ ಒಳ್ಳೆಯದಿದೆ. ಬಟ್ ನೀವು ಹೀಗೆ ಕೂರೋದ್ರಿಂದ, ಈ ಎನರ್ಜಿಯಲ್ಲಿ ಕೂರೋದ್ರಿಂದ ನಿಮ್ಗೆ ಯಾವುದೂ ಕೂಡ ಸಿಗೋದಿಲ್ಲ. ಓಕೆ, ಸೊ ಮೊದಲನೇ ವಾರದ ವರ್ಲ್ಡ್ ಕಾರ್ಡ್, ಎಕ್ಸ್ಪ್ಲೇನ್ ವರ್ಲ್ಡ್ ಕಾರ್ಡ್, ಪ್ಲೀಸ್ ಎಕ್ಸ್ಪ್ಲೇನ್ ವರ್ಲ್ಡ್ ಕಾರ್ಡ್. ಆ್ಯಂಡ್ ಇನ್ನೊಂದು, ಯಾರ ಹೊಸೊಬ್ಬರು ನಿಮ್ಮ ಲೈಫಲ್ಲಿ ಬಂದರೆ, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಯಾರೇ ಇರ್ಬೋದು, ಅಥವಾ ಕಂಪ್ಲೀಟಾಗಿ ನಿಮಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿನೇ ಆಗಿರ್ಬೋದು, ಕಂಪ್ಲೀಟ್ ಸ್ಟ್ರೇಂಜರೇ ಇರ್ಬೋದು, ಅವರಿಂದ ಸ್ವಲ್ಪ ಹುಷಾರಾಗಿರಿ. ಅವರಿಂದ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಬಹುದು. ಓಕೆ, ಮೊದಲನೇ ವಾರ ನಿಮಗೆ ಯಾರು ಗಿಫ್ಟ್ ಕೊಡಬಹುದು. ಓಕೆ, ಅಥವಾ ನೀವು ಯಾರಿಗಾರ ಗಿಫ್ಟ್ ಕೊಡಬಹುದು. ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮೊದಲನೇ ವಾರ. ಸೊ ತುಂಬ ಹುಷಾರಾಗಿರಿ. ಯಾಕಂದರೆ ತುಂಬ ಜನ ನಿಮ್ಮ ಬಿಸ್ನೆಸ್ ಮೇಲಾಗಿರ್ಬೋದು ಅಥವಾ ನಿಮ್ಮ ಲೈಫ್ ಮೇಲಾಗಿರ್ಬೋದು ಅಥವಾ ನೀವೆಲ್ಲ ಅಚೀವ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕಣ್ಣಿಟ್ಟಿರಬಹುದು ಅಥವಾ ನಿಮ್ಮ ಪಾಸಿಟಿವಿಟಿ ಮೇಲೆ ಕಣ್ಣಿಟ್ಟಿರ್ಬೋದು. ಸೊ ತುಂಬ ಹುಷಾರಾಗಿರಿ. ಓಕೆ, ಸೊ ಎರಡನೇ ವಾರ ತುಂಬ ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾಯಿದೆ. ಪ್ರಾಬಬಲಿ ಮ್ಯಾರೇಜ್ ಸೆಟ್ಲ್ ಆಗೋದಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಇರಬಹುದು ಅಥವಾ ಎಲ್ಲೋ ಒಂದು ಕಡೆ ನೀವು ಹೋಗಿ ಬರೋದಿರ್ಬೋದು, ಶಾಪಿಂಗ್ ಇರ್ಬೋದು, ಏನೋ ಒಂದು
ತುಂಬ ಹುಮ್ಮಸ್ಸಲ್ಲಿ ಎಲ್ಲ ಮಾಡ್ತಿದ್ದೀರಾ ಆ್ಯಂಡ್ ಪಾಸಿಟಿವ್ ಔಟ್ಕಮ್ ನಿಮಗೆ ಸಿಗ್ತಾ ಇದೆ ಕೆಲವೊಂದರಲ್ಲಿ. ಓಕೆ, ವರ್ಕ್ ಅಚೀವ್ಮೆಂಟ್ ಆ್ಯಂಡ್ ಸಕ್ಸಸ್, ಪ್ರಮೋಷನ್ಗಳು ಸಿಗಬಹುದು ನಿಮಗೆ. ಆ್ಯಂಡ್ ಏನೆಲ್ಲ ನಿರಾಶೆ ಇತ್ತೋ ಅದನ್ನೆಲ್ಲ ನೀವು ಬದಲಾಯಿಸ್ತಾ ಇದ್ದೀರಾ. ಓಕೆ, ಆ್ಯಂಡ್ ಬದಲಾಗ್ತಾ ಇದೆ ನಿಮಗೋಸ್ಕರ. ಆ್ಯಂಡ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ವೆರಿ ವೆಲ್. ಎಲ್ಲನೂ ನಿಮಗೋಸ್ಕರ ತುಂಬ ಚೆನ್ನಾಗಿ ಇಲ್ಲಿ ದೇವರು ಮಾಡಿಕೊಡ್ತಾ ಇದ್ದಾರೆ. ಸೊ ನೀವು ಏನೇ ಕಳ್ಕೊಂಡಿದ್ರು ಅಥವಾ ಏನೋ ಒಂದು ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ರೂ ಖಂಡಿತ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಸ್ಪಿರಿಚುವಲ್ಗೂ ನೀವು ಜಾಗ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಮೆಟೀರಿಯಲಿಸ್ಟಿಕ್ ವೆಲ್ತಲ್ಲೂ ನಿಮಗೆ ಇಲ್ಲಿ ಸ್ಟ್ರೆಂತ್ ಬರ್ತಾ ಇದೆ. ಓಕೆ, 2ನೇ ವಾರ. ಸೊ 3ನೇ ವಾರ ವಾರದಲ್ಲಿ ನಿಮಗೆ ಯಾರೋ ಒಬ್ಬರು ಅಡ್ವೈಸ್ ಕೊಡ್ಬೋದು ಅಥವಾ ನಿಮಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಬೋದು. ಸೊ ಅಡ್ವೈಸನ್ನು ತಗೊಳ್ಳಿ ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆ್ಯಂಡ್ ಕೆಲವೊಂದು ಟೆಂಪ್ರರಿ ಸಿಚುವೇಶನ್ಸ್ ಇರುತ್ತೆ, ಆ ಟೆಂಪ್ರರಿ ಸಿಚುವೇಶನ್ಸ್ ಕಂಪ್ಲೀಟಾಗಿ ಹೋಗುತ್ತೆ. ಓಕೆ, ಆ್ಯಂಡ್ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು. ಪಾಯಿಂಟ್ ನಂಬರ್ 3, ಯಾರು ವಾಯುತತ್ವನ ಆಯ್ಕೆ ಮಾಡ್ಕೊಂಡಿದ್ದೀರಾ, ತುಂಬ ಸತರ್ಕರಾಗಿರಬೇಕಾಗತ್ತೆ 3ನೇ ವಾರ. ಸೊ ಆನರ್ ಆ್ಯಂಡ್ ರೆಸ್ಪೆಕ್ಟ್ ವಿಲ್ ಕಮ್ ಟು ಯು. ಆ್ಯಂಡ್ ತುಂಬ ಎಮೋಷ್ನಲ್ಲಾಗಿ ಯಾರಿಗೂ ಕೊಡಬೇಡಿ ಅಥವಾ ತುಂಬ ಪ್ರಾಕ್ಟಿಕಲಾಗೂ ಇರಬೇಡಿ. ಬಟ್ ಎಷ್ಟು ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ಸಾಧ್ಯನೋ ಅಷ್ಟೇ ಬ್ಯಾಲೆನ್ಸ್ಡ್ ಆಗಿರಿ. ಆ್ಯಂಡ್ ಏನೇ ಟೆಂಪ್ರರಿ ಪ್ರಾಬ್ಲಮ್ಮು ಸಿಚುವೇಶನ್ ಇತ್ತು ಅದೆಲ್ಲ ಹೋಗುತ್ತೆ. ಆ್ಯಂಡ್ ಆನರ್ ಆ್ಯಂಡ್ ರೆಸ್ಪೆಕ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ನೀವು ಅದನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಓಕೆ, 4ನೇ ವಾರ ಜಡ್ಜ್ಮೆಂಟ್ ಇದೆ. ಸೊ ಏನು ಫೈನಲೈಸ್ ಆಗ್ತಾ ಇದೆ ನಿಮಗೆ ಅನ್ನೋದು ನೋಡೋಣ. ಸೊ ಜಡ್ಜ್ಮೆಂಟ್ ಕಾರ್ಡ್ ಏನಕ್ಕಿದೆ, ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಏನೆಲ್ಲ ಫಸ್ಟ್ರೇಷನ್ಸ್ ಇತ್ತು, ಲೆಸನ್ಗಳಿತ್ತು ನಿಮಗೆ, ಅದು ಕಂಪ್ಲೀಟ್ ಆಗ್ತಾ ಇದೆ. ಆ್ಯಂಡ್ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ಸಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಫೈನಲಿ. ಓಕೆ, ವೆರಿ 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 ಪವರ್ಫುಲ್ ಮಂತ್ ನಿಮಗೆ, ವಾಯುತತ್ವ ಯಾರಿದ್ದೀರಾ. ಬಟ್ ನಿಮ್ಮ ಎನರ್ಜಿನ ಬದಲಾಯಿಸ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ನಿಮ್ಮ ಎನರ್ಜೀಸಲ್ಲಿ ನೀವು ನೀವೇನು ಅನ್ಕೊತಾ ಇದ್ದೀರಾ ಅಂದರೆ ಈ ಪ್ರಾಬ್ಲಮ್ ನಿಲ್ಲದೇ ಇಲ್ಲ, ಎಲ್ಲೋ ಒಂದು ಕಡೆ ನನ್ನ ಲೈಫ್ ಹೆಂಗೆಂಗೋ ಹೋಗ್ತಾ ಇದೆ, ಅದಕ್ಕೇನು ದಾರಿನೇ ಸಿಗ್ತಾ ಇಲ್ಲ ಅಂತ ಆ ಒಂದು ಓವರ್ ಥಿಂಕಿಂಗ್ ಇದೆಯಲ್ಲ. ಓವರ್ ಥಿಂಕಿಂಗ್ ಓಕೆ ಒಂದು ಪಾಯಿಂಟಲ್ಲಿ, ಬಟ್ ಆ ಓವರ್ ಥಿಂಕಿಂಗಲ್ಲಿ ನೆಗೆಟಿವ್ ಥಿಂಕಿಂಗ್ ಇರುತ್ತಲ್ಲ, ದಟ್ ಈಸ್ ನಾಟ್ ಓಕೆ. ಓಕೆ, ಸೊ ಪೀರಿಯಡ್ ಆಫ್ ಫ್ರಸ್ಟ್ರೇಷನ್, ಲೆಸನ್ಸ್ ಟು ಬಿ ಲರ್ನ್. ಏನೋ ಒಂದು ಪಾಠನ ಕಲಿತೀರಾ ಆ್ಯಂಡ್ ಏನೋ ಒಂದು ಚೇಂಜಸ್ ಬರ್ತಾ ಇದೆ. ಆ್ಯಂಡ್ ಆ ಚೇಂಜಸ್ ನಿಮ್ಮ ಆಬ್ಸ್ಟಿಕಲ್ಸ್ನ ಓವರ್ಕಮ್ ಮಾಡ್ತಾ ಇದೆ. ಸೊ ವೆರಿ ವೆರಿ ಗುಡ್ ಮಂತ್. ನಿಮ್ಮ ಎನರ್ಜಿ ಚೇಂಜ್ ಮಾಡಿಕೊಡಿ. ವಾಟ್ ಟು ಚೇಂಜ್, ಡೋಂಟ್ ಬಿ ಸ್ಟಬ್ಬನ್. ನೀವು ಸ್ಟಬ್ಬನ್ ಅಗ್ರೆಸಿವ್ ಪರ್ಸನ್ ಇದ್ದರೆ ಓಕೆ, ನಾನು ನನ್ನ ಇದನ್ನು ಬದಲಾಯಿಸೋದಿಲ್ಲ ಅಥವಾ ನನ್ನದೇ ಕೊನೆ ಅಂದರೆ ಅದು ಆಗೋದಿಲ್ಲ. ಓಕೆ, ಸೊ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಇರಬಹುದು, ಬಟ್ ಎಲ್ಲರ ಮುಂದೆನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲೋ ಒಂದು ಕಡೆ ನಾವು ಯಾರ ಮುಂದೆನಾದ್ರು ತಲೆ ಬಾಗಲೇಬೇಕಾಗುತ್ತೆ. ಒಂದು ಪ್ರೀತಿಗೆ, ಒಂದು ಗೌರವಕ್ಕೆ ಆ್ಯಂಡ್ ಅಹಂಗೆ ಯಾರೂ ತಲೆ ಬಾಗೋದಿಲ್ಲ. ಸೊ ಅಷ್ಟು ಅಹಂನ ಇಟ್ಕೋಬೇಡಿ. ಸೊ ಏನೆಲ್ಲ ಬಗಿ ಆಗಬೇಕು ಅದಾಗಲೇಬೇಕು. ಸೊ ಅದನ್ನು ನೀವು ಬ್ಯಾಲೆನ್ಸ್ಡ್ ಆಗಿದ್ದಷ್ಟು ಒಳ್ಳೆಯದು. ಓಕೆ, ಹೆಲ್ತ್ ಹುಷಾರಾಗಿ ನೋಡ್ಕೊಳ್ಳಿ. ಪ್ರಾಬಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಹೆಲ್ತ್ ಚೆನ್ನಾಗಿದ್ದಿರೋ ಕಾರಣ ನೀವು ನಿಮ್ಮ ಹೆಲ್ತನ್ನ ಹಾಳು ಮಾಡ್ಕೊಬೇಡಿ. ಓಕೆ, ಸೊ ನಿಮ್ಮ ಹೆಲ್ತು ಹಾಗೂ ನಿಮ್ಮ ಫ್ಯಾಮಿಲಿಯ ಹೆಲ್ತು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲೂ ಯಾರಿಗಾರ ಹೆಲ್ತ್ ಇಶ್ಯೂಸ್ ಇದ್ದರೆ ಫಸ್ಟ್ ಅವ್ರನ್ನ ಕರ್ಕೊಂಡು ಹೋಗಿ. ಆ್ಯಂಡ್ ಅವ್ರನ್ನ ನೋಡ್ಕೊಳ್ಳೋದ್ರಿಂದ ನಿಮ್ಮನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ನಿಮ್ಮ ಫೈನಾನ್ಸಸ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ನಿಮಗೆ ಅನಿಸ್ತಾ ಇರ್ಬೋದು ಆಗೋದಿಲ್ಲ ಅಂತ, ಆಗ್ತಾಯಿದೆ. ಓಕೆ, ಸೊ ನ್ಯೂ ಹೋಮ್ ಆ್ಯಂಡ್ ನ್ಯೂ ಆ್ಯಟಿಟ್ಯೂಡ್. ನಿಮ್ಮ ಫೈನಾನ್ಸಸ್ ನಿಮಗೆ ಬರೋದ್ರಿಂದ ನಿಮ್ಮಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆಯೂ ಆಗ್ತಾಯಿದೆ. ಆ್ಯಂಡ್ ಹೊಸ ಮನೆ ನೀವು ತೊಗೊಳ್ಳೋ ಚಾನ್ಸಸ್
ಬಹಳ ಇದೆ, ಅಥವಾ ಹೊಸ ಮನೆಗೆ ಹೋಗೋ ಚಾನ್ಸಸ್ ಬಹಳ ಇದೆ, ಅಥವಾ ಗೃಹ ಪ್ರವೇಶ ಮಾಡೋ ಚಾನ್ಸಸ್ ತುಂಬ ಇದೆ ನಿಮಗೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಬ್ಲೆಸ್ಸಿಂಗ್ಸ್ ನೋಡೋಣ. Perspective. Okay, examine your situation from higher perspective. ಸಿಚುವೇಶನ್ ಏನು, ಯಾರೇನು ಹೇಳ್ತಾ ಇದ್ದಾರೆ ಅಥವಾ ಏನಾಗ್ತಾ ಇದೆ ಅದಲ್ಲ, ನಿಮಗೇನು ಅನ್ನಿಸ್ತಾ ಇದೆ ಅದು ಅಲ್ಲ, ಬಟ್ ವಾಸ್ತವವಾಗಿ ಏನಿದೆ ಅದನ್ನು ನೀವು ತಿಳ್ಕೊಬೇಕು. ನಿಮ್ಮ ಕೋಪನ ನೀವು ಕಂಟ್ರೋಲ್ ಮಾಡ್ಕೊಬೇಕಾಗಿದೆ. ಸೊ ನಿಮ್ಮ ಕೋಪ ಆಗಿರ್ಬೋದು, ನಿಮ್ಮ ಸ್ಟಬ್ಬನೆಸ್ ಆಗಿರ್ಬೋದು, ಅಗ್ರೆಸಿವ್ನೆಸ್ ಆಗಿರ್ಬೋದು. ಕೋಪದಲ್ಲಿ ನೀವು ಏನಾರ ನಿರ್ಧಾರ ತಗೊಂಡ್ರೆ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ವರ್ಕೌಟ್ ಆಗೋದಿಲ್ಲ. ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಾ ಫ್ಯಾಮಿಲಿಗೋಸ್ಕರ ಅಥವಾ ಯಾರಿಗೋಸ್ಕರನೋ, ಅದು ಎಲ್ಲೋ ಒಂದು ಕಡೆ ಲಾಸಿಗೆ ಎಂಡ್ ಆಗಬಹುದು. ಸೊ ತುಂಬ ಹುಷಾರಾಗಿ ಈ ಮಂತನ್ನು ತಗೊಳ್ಳಿ, ತುಂಬ ಸೀರಿಯಸ್ ಆಗಿ ತೊಗೊಳ್ಳಿ. ಪಾಯಿಂಟ್ ನಂಬರ್ 3, ಯಾರು ವಾಯುತತ್ವನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಬಿಕಾಸ್ ಈ ಒಂದು ಜರ್ನಿಯಲ್ಲಿ ನಿಮ್ಮ ಜರ್ನಿ ಚೆನ್ನಾಗೇ ಇದೆ, ಬಟ್ ನೀವು ಅದನ್ನು ಹೇಗೆ ತೊಗೊತಾ ಇದ್ದೀರಾ ಅಥವಾ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದು ಸರಿ ಇಲ್ಲ. ಸೊ ದಯವಿಟ್ಟು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ನೀವು ಯಾವಾಗ ಸಕಾರಾತ್ಮಕತೆಗೆ ಬರ್ತೀರಾ ಯಾವಾಗ ಖಂಡಿತ ನಿಮಗೆ ಎಲ್ಲ ದಾರಿಗಳು ಗೊತ್ತಾಗ್ತವೆ. ಓಕೆ, ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೊಬೇಡಿ ಅಷ್ಟೇ. ಬೆಳಿಗ್ಗೆ ಎದ್ದಿದ ತಕ್ಷಣ ಇವತ್ತು ಚೆನ್ನಾಗಿರೋದಿಲ್ಲ, ಲಿಟ್ರಲಿ ಚೆನ್ನಾಗಿರೋದಿಲ್ಲ. ಸೊ ದಯವಿಟ್ಟು ಪಾಸಿಟಿವ್ ಮಾತಾಡಿ. ಓಕೆ, ವಿಕ್ಟ್ರಿ ಇನ್ ಸಮ್ ಎಂಡೇವರ್, ಖಂಡಿತ ನಿಮಗೆ ಜಯ ಇದೆ. ಬಟ್ ನೀವೇನು ಯೋಚನೆ ಮಾಡ್ತೀರಾ ಅಥವಾ ಹೇಗೆ ತೊಗೊತೀರಾ ಅನ್ನೋದಿದೆ. ಕೋಪ ಬೇಡ, ಸ್ಟಬನ್ನೆಸ್ ಬೇಡ, ತುಂಬ ಅಗ್ರೆಸಿವ್ ಆಗಬೇಡಿ, ಯಾಕಂದರೆ ಅದರಿಂದೆಲ್ಲ ನಿಮಗೆ ಎಲ್ಲ ನೆಗೆಟಿವೇ ಬರುತ್ತೆ. ಯಾರ್ದೋ ಒಬ್ಬರು ಅಡ್ವೈಸ್ ಇದೆ, ಆ ಅಡ್ವೈಸ್ನ ತೊಗೊಳ್ಳಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಪಾಯಿಂಟ್ ನಂಬರ್ 3, ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಅಪ್ಪ ಮತ್ತೆ ಭೇಟಿಯಾಗಿ ನಮಸ್ತೆ. ಪಾಯಿಂಟ್ ನಂಬರ್ 3, ಯಾರು ಜಲರ್ ತತ್ವ, ಕರ್ಕ, ವೃಶ್ಚಿಕ ಹಾಗೂ ಮೀನ ರಾಶಿಯವ್ರದ್ದು. ಓಕೆ, ಸೊ ಸೆಪ್ಟೆಂಬರ್ ತಿಂಗಳು ನಿಮ್ಮ ಮೇನ್ ಎನರ್ಜಿ. ಓ ಮೈ ಗುಡ್ನೆಸ್, ನಿಮ್ಮ ಮೇನ್ ಎನರ್ಜಿ ತುಂಬ ಚೆನ್ನಾಗಿದೆ. ಸೊ ಸ್ಟಾರ್ ಕಾರ್ಡ್ ಇದೆ. ಸೊ ನೀವು ಏನೆಲ್ಲ ಅಚೀವ್ ಮಾಡ್ಕೊಬೇಕು ಅಂತಿದ್ದೀರಾ, ಏನೆಲ್ಲ ಸಕ್ಸಸ್ ಬೇಕು ಅಂತಿದ್ದೀರಾ, ಅಥವಾ ಏನೆಲ್ಲ ವಿಶಸ್ ಇದೆಯಲ್ಲ ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ ನಿಮಗೆ. ಸೊ ನೀವೇನಾರ ಕೇಳೋದಿದ್ರೆ ಹುಷಾರಾಗಿ ಕೇಳಿ, ಬಿಕಾಸ್ ಅದೆಲ್ಲ ನಿಮಗೆ ಸಿಗ್ತಾ ಇದೆ ಈ ಒಂದು ತಿಂಗಳು. ಆ್ಯಂಡ್ ತುಂಬ ಹೀಲಿಂಗ್ ಎನರ್ಜಿ ಇದೆ ನಿಮ್ಮಲ್ಲಿ. ಓಕೆ, ಸೊ ಬೇರೆಯವ್ರನ್ನ ಹೆಲ್ಪ್ ಮಾಡೋದು ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅದೆಲ್ಲ ಎನರ್ಜೀಸ್ ನಿಮ್ಮಲ್ಲಿ ಸಾಕಷ್ಟು ಇದೆ. ಆ್ಯಂಡ್ ಖಂಡಿತ ಸಕ್ಸಸ್ಫುಲ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೇ ವಾರದ ಎನರ್ಜೀಸ್ ನೋಡೋಣ. ಓಕೆ, 5 ಆಫ್ ಕಪ್ಸ್, ಯಾಕೆ 9 ಆಫ್ ಸಾರ್ಟ್ಸ್, 3 ಆಫ್ ಕಪ್ಸ್ ಆ್ಯಂಡ್ 7 ಆಫ್ ಕಪ್ಸ್. ಓಕೆ, 5 ಆಫ್ ಕಪ್ಸ್. ಮೊದಲನೇ ವಾರದಲ್ಲಿ ನೀವು ತುಂಬಾ ನೋವಲ್ಲಿದ್ದೀರಾ. ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ತುಂಬ ಜನ ನಿಮ್ಮನ್ನು ಮೋಸ ಮಾಡಿರ್ಬೋದು, ನಿಮ್ಮನ್ನು ಥರ್ಡ್ ಪಾರ್ಟಿಲಿಟ್ಟಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ಗಳು ತುಂಬ ಇರಬಹುದು, ಯಾರನ್ನೋ ಕಳ್ಕೊಂಡಿದ್ದ ನೋವು ಈಗಲೂ ಇರಬಹುದು ನಿಮಗೆ. ಆ್ಯಂಡ್ ಸಾಕಷ್ಟು ನೋವನ್ನು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆದಷ್ಟು ನೀವು ಪಾಸಿಟಿವ್ ಆಗಿರೋದನ್ನು ನೋಡಿ, ಬಿಕಾಸ್ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ. ಓಕೆ, ಸೊ ನಿಮ್ಮ ಎನರ್ಜಿ ಚೆನ್ನಾಗಿರೋ ಕಾರಣ ಎಲ್ಲನೂ ಚೆನ್ನಾಗಾಗುತ್ತೆ. ದಯವಿಟ್ಟು ವಿನಾಕಾರಣ ಯೋಚನೆ ಮಾಡಬೇಡಿ ನಿಮ್ಮ ಲೈಫ್ ಬಗ್ಗೆ. ಓಕೆ, ಸೊ 5 ಆಫ್ ಕಪ್ಸ್. ಓಕೆ, ಪ್ರಾಬಲಿ ನಿಮ್ಮ ಲೈಫಲ್ಲಿ ತುಂಬ ಜನ ಮೋಸ ಮಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಮೋಸ ಮಾಡಿದ್ದಾರೆ, ಫ್ರೆಂಡ್ ಮೋಸ ಮಾಡಿದ್ದಾರೆ, ಲವರ್ಸ್ ಮೋಸ ಮಾಡಿದ್ದಾರೆ. ತುಂಬ ಜನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಸುಳ್ಳು ಅಪವಾದನೆಗಳು ಹಾಕ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ಕಷ್ಟಗಳನ್ನು ತರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮಗೆ ಮನಃಶಾಂತಿ ಇಲ್ಲ ಅಥವಾ ಖುಷಿ ಇಲ್ಲ ಅಂತ ಬರ್ತಾ ಇದೆ. ಓಕೆ, ಸೊ
ಇದರಿಂದ ನೀವು ಹೊರಗೆ ಬರ್ತಿದ್ದೀರಾ. ಅ ವಿಶ್ ಇಸ್ ಗ್ರ್ಯಾಂಟೆಡ್. ಸೊ ನಾನು ಹೇಳಿರೋ ಥರ ಪ್ರಾಬಬಲಿ ನಿಮ್ಮ ಏನಾರ ವಿಶಸ್ ಇದ್ದರೆ ಖಂಡಿತ ಅದು ಗ್ರ್ಯಾಂಟ್ ಆಗೇ ಆಗುತ್ತೆ. ಸೊ ಡೋಂಟ್ ವರಿ. ಸೊ 2ನೇ ವಾರದಲ್ಲಿ ನಿಮ್ಮ ಎನರ್ಜಿ 9 ಆಫ್ ಸಾರ್ಟ್ಸ್ ಎನರ್ಜಿ ಇದೆ. ಸೊ ಪ್ರಾಬಬಲಿ ನಿಮಗೆ ತುಂಬ ಜನ, ನಿಮಗೆ ಗೊತ್ತು ಯಾರೆಲ್ಲ ನಿಮ್ಮ ಅಗೇನ್ಸ್ಟ್ ಇದ್ದಾರೆ, ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಎಲ್ಲವೂ ನಿಮಗೆ ಗೊತ್ತು. ಆ್ಯಂಡ್ ಅದೆಲ್ಲ ನೀವು ಅದನ್ನು ಯಾರಿಗೂ ಹೇಳ್ಕೊಳಕ್ಕೂ ಆಗ್ದಲೆ, ಮಾಡ್ಕೊಳಕ್ಕೂ ಆಗ್ದಲೆ ಮನಸ್ಸಲ್ಲಿ ಆ ನೋವನ್ನು ತುಂಬ ಇಟ್ಕೊಂಡಿದ್ದೀರಾ. ತುಂಬ ಜನ ನಿಮ್ಮ ಅಗೇನ್ಸ್ಟ್ ಇದ್ದಾರೆ ಅನ್ನೋದು ನಿಮಗೆ ಗೊತ್ತು. ಸಮ್ಮನ್ ಈಸ್ ವರ್ಕಿಂಗ್ ಅಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್. ಓಕೆ, ಓ ಮೈ ಗುಡ್ನೆಸ್, ಫೋರ್ಸಸ್ ವರ್ಕಿಂಗ್ ಅಗೇನ್ಸ್ಟ್ ಯು. ತುಂಬ ಜನ ನಿಮ್ಮ ಹತ್ತಿರದವರು, ಯಾರಿಗೆ ನೀವು ಪ್ರೀತಿ ತೋರಿಸಿದ್ರು, ಯಾರಿಗೆ ನೀವು ಕಾಳಜಿ ತೋರಿಸಿದ್ರು, ಯಾರಿಗೆ ನೀವು ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ರು, ಅವರೇ ನಿಮ್ಮ ಅಗೇನ್ಸ್ಟ್ ಇದ್ದಾರೆ. ಓಕೆ, ಆ್ಯಂಡ್ ಕರ್ಮ. ವಾಟ್ ಈಸ್ ಕರ್ಮ? ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಸಮಯ ಅಷ್ಟೇ, ಈ ಒಂದು ಸಮಯ ಹೋಗುತ್ತೆ ಆ್ಯಂಡ್ ನಿಮ್ಮ ಲೈಫಲ್ಲೂ ಚೇಂಜಸ್ ಬರುತ್ತೆ. ಅನ್ನೋದು ಒಳ್ಳೆಯದಕ್ಕೆ ಬರುತ್ತೆ. ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಯಾರ್ದೋ ಪ್ರೀತಿ ಇಲ್ಲ, ದುಡ್ಡಿನ ಕೊರತೆ ಇದೆ, ಅಥವಾ ಗೋಲ್ಸ್ ಕೊರತೆ ಇದೆ. ಆ್ಯಂಡ್ ನಿಮ್ಮ ಬಗ್ಗೆ ಯಾರೋ ಒಬ್ಬ ಫ್ರೆಂಡು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲವೂ ಚೆನ್ನಾಗಾಗುತ್ತೆ. ಸೊ ತಲೆ ಕೆಡ್ಸ್ಕೊಬೇಡಿ. ಫೈಲ್ ನಂಬರ್ 4, ಯಾರು ಜಲತತ್ವನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಕರ್ಕ, ವೃಶ್ಚಿಕ ಹಾಗೂ ಮೀನರಾಶಿಯವರು. ಪ್ರಾಬಬಲಿ ನಿಮಗೆ ದುಡ್ಡಿನ ಬಗ್ಗೆ ಚಿಂತೆ ಇದೆ, ಪ್ರೀತಿ ಬಗ್ಗೆ ಚಿಂತೆ ಇದೆ, ಅಥವಾ ಹೆಲ್ತ್ ಬಗ್ಗೆ ಚಿಂತೆ ಇದೆ. ಸೊ ಏನೇ ಚಿಂತೆ ಇದ್ರೂ ತಲೆ ಕೆಡ್ಸ್ಕೊಬೇಡಿ, ಅದು ಸರಿ ಹೋಗುತ್ತೆ. ಓಕೆ, ಚೇಂಜಸ್ ಬರ್ತಾ ಇದೆ, ಅಂದರೆ ಒಳ್ಳೇದಕ್ಕೆ ಬರ್ತಾ ಇದೆ. ಆ್ಯಂಡ್ ಆಲ್ರೆಡಿ 3 ಆಫ್ ಕಪ್ಸ್ ಬರೋದ್ರಿಂದ ಪ್ರಾಬಬಲಿ ನಿಮ್ಮ ಮನೆಯಲ್ಲಿ ಏನಾರ ಸೆಲೆಬ್ರೇಷನ್ಸ್ ಆಗ್ತಾ ಇರ್ಬೋದು, ಅಥವಾ ಏನೋ ಒಂದು ಫಂಕ್ಷನ್ ಆಗ್ಬೋದು, ಅಥವಾ ನೀವು ಹೊರಗೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಹೋಗ್ಬೋದು, ಅಥವಾ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋ ಚಾನ್ಸಸ್ ಬರ್ತಾ ಇದೆ. ಓಕೆ, ಸೊ ದುಡ್ಡಿನ ಕೊರತೆ ಅಥವಾ ದುಡ್ಡಿನ ಇದರಲ್ಲಿ ಏನಾರ ನಿಮಗೆ ಕಷ್ಟ ಆಗ್ತಾ ಇದ್ದರೆ ಅದು ಸರಿ ಹೋಗ್ತಾ ಇದೆ. ಓಕೆ, ಆ್ಯಂಡ್ ನಿಮಗೇನಾರ ಕ್ಲಾರಿಟಿ ಬೇಕಂದ್ರೆ ಕ್ಲಾರಿಟಿ ಬರ್ತಾ ಇದೆ ನಿಮಗೆ 3ನೇ ವಾರದಲ್ಲಿ. ಆ್ಯಂಡ್ ಆರಾಮಾಗಿರಿ. ನಿಮ್ಮ ಲೈಫ್ ಜರ್ನಿ ನಿಮಗೆ ಸಾಕಷ್ಟು ಏನೇನೋ ಹೇಳ್ಕೊಡುತ್ತೆ. ಆ್ಯಂಡ್ ಆ ಲೈಫ್ ಜರ್ನಿಗೆ ನೀವು ಯಾವತ್ತೂ ಸಹ ಚಿರಋಣಿಯಾಗಿರ್ತೀರಾ. ಓಕೆ, ಸೊ 4ನೇ ವಾರದಲ್ಲಿ 7 ಆಫ್ ಕಪ್ಸ್ ಎನರ್ಜಿ ಇದೆ. ಸೊ 7 ಆಫ್ ಕಪ್ಸ್ ಎನರ್ಜಿಯಲ್ಲಿ ತುಂಬ ಜನ ನಿಮ್ಮ ಸುತ್ತಮುತ್ತ ನರಿಗಳಿದ್ದಾರೆ. ಓಕೆ, ಆ್ಯಂಡ್ ಅವರಿಂದ ನಿಮಗೆ ಸಾಕಷ್ಟು ಡಿಸಪಾಯಿಂಟ್ಮೆಂಟು ಆಗೋದಿದೆ. ಬಟ್ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ನಿಮ್ಮ ಇಂಟ್ಯೂಷನ್ ತುಂಬ ಏನೇನೋ ಹೇಳ್ತಾ ಇದೆ. ಸೊ ಆ ಇಂಟ್ಯೂಷನ್ನ ಕೇಳಿ. ಟೆಂಪ್ರರಿ ಪ್ರಾಬ್ಲಮ್ಸ್ ಇವೆಲ್ಲ. ಓಕೆ, ಪ್ರಾಬಬಲಿ ನಿಮ್ಮ ಲೈಫಲ್ಲಿರೋ ಡಾರ್ಕ್ ಮ್ಯಾನ್ ಇರಬಹುದು, ಇವರಿಂದ ನಿಮಗೆ ತೊಂದರೆ ಆಗ್ತಾ ಇರಬಹುದು. ಸೊ ಯಾರೇ ಇರಬಹುದು, ಅವರಿಂದ ನಿಮಗೆ ತೊಂದರೆ ತಪ್ಪುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ತುಂಬ ಜನ ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರಬಾರ್ದು ಅನ್ನೋದೇ ನೋಡ್ತಾ ಇದ್ದಾರೆ. ಬಟ್ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ವರ್ಕ್ ಅಚೀವ್ಮೆಂಟ್ ಆ್ಯಂಡ್ ಸಕ್ಸಸ್. ಖಂಡಿತ ನಿಮಗೆ ವರ್ಕ್ ಅಚೀವ್ಮೆಂಟ್ ಸಕ್ಸಸ್ ಇದೆ. ಸೊ ತಲೆ ಕೆಡ್ಸ್ಕೊಂಬೇಡಿ ಯಾರ ಬಗ್ಗೆನೂ. ಓಕೆ, ಸೊ ನೀವು ಸ್ಟಾರ್ ಥರ ಇದ್ದೀರಾ, ಸ್ಟಾರ್ ಥರನೇ ಇರಿ. ಫೈನಾನ್ಸಸ್, ಯು ಆರ್ ಆನ್ ದ ರೋಡ್ ಆಫ್ ಸಕ್ಸಸ್. ಫೈನಾನ್ಸಸ್ ತುಂಬ ಚೆನ್ನಾಗಿದೆ. ಓಕೆ, ಸೆಪ್ಟೆಂಬರ್ ತಿಂಗಳು. ಹೆಲ್ತ್ ಹುಷಾರಾಗಿ ನೋಡ್ಕೊಳ್ಳಿ. ಹೆಲ್ತು ಹಾಳಾಗ್ಬೋದು, ದುಡ್ಡು ಹಾಳಾಗ್ಬೋದು. ಸೊ ಹೆಲ್ತನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ಸೆಪ್ಟೆಂಬರ್ ತಿಂಗಳು ನಿಮ್ಮ ಬ್ಲೆಸ್ಸಿಂಗ್ಸ್. ಬರ್ತ್, ಓ ಮೈ ಗಡ್ನೆಸ್. ಬಿ ರಿಸೆಪ್ಟಿವ್ ಟು ಅ ನ್ಯೂ ಐಡಿಯಾ, ಚೈಲ್ಡ್ ಆರ್ ಅ ಸಿಚುವೇಶನ್. ಅಂದರೆ ಏನೇ ಇರ್ಬೋದು, ಸಿಚುವೇಶನ್ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಪ್ರೆಗ್ನೆನ್ಸಿ ಇರಬಹುದು, ಅಥವಾ ಏನೋ ಒಂದು ಹೊಸ ಐಡಿಯಾಸ್ಗಳು ನಿಮ್ಮ ಲೈಫಲ್ಲಿ ಬರೋದಿರಬಹುದು. ಸೊ ಖಂಡಿತ ಅದು ಆಗ್ತಾ ಇದೆ. ಸೊ ಡೋಂಟ್ ವರಿ. ಆಲ್ ದಿ ವೆರಿ ಬೆಸ್ಟ್. ಪ್ಯಾಲ್ ನಂಬರ್ 4. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಅಂತ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ತೆ.